ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 26 ಮೇ 2025ರಿಂದ 1 ಜೂನ್ 2025 ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೆಲ್ಲ ಯಾರ್ಯಾರು ಯುಗಾದಿ ಭವಿಷ್ಯ ನೋಡಿದ್ದೀರಾ ಕಮೆಂಟ್ ಮಾಡಿ. ಸೂಕ್ಷ್ಮವಾಗಿ ಸುಮ್ಮನೆ ಮೇಲ್ಮೇಲೆ ನೋಡಿದ್ದೀರಾ, ಡೀಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ನೀವು ಮೇಲ್ಮೇಲೆ ನೋಡಿದ್ರೆ ಜ್ಞಾಪಕ ಇರಲ್ಲ. ಯುಗಾದಿ ಭವಿಷ್ಯ ಹೇಳ್ಬೇಕಾದ್ರೆ ಹೇಳಿದ್ದೆ ಯುದ್ಧಗಳಾಗುತ್ತೆ. ಅದೇ ತರ ಪಾಕಿಸ್ತಾನ್ ಇಂಡಿಯಾ ವಾರ ಆಯ್ತು, ಆಮೇಲೆ ಸೀಸ್ ಫೈರ್ ಆಗೋಯ್ತು. ಮಿಡಲ್ ಈಸ್ಟ್ ಅಲ್ಲೂ ಯುದ್ಧಗಳು ಇನ್ನು ಜಾಸ್ತಿ ಉಲ್ಬಣ ಆಗ್ತಾ ಇದೆ, ಇರಾನ್ ಇಸ್ರೇಲ್ ಇದೆಲ್ಲ. ಅದೆಲ್ಲ ಅದಕ್ಕಿಂತ ಬಹಳ ಮುಖ್ಯವಾಗಿ ಕೊರೋನಾ ಸಾಂಕ್ರಾಮಿಕ ರೋಗ ಕೋವಿಡ್, ಅದು ಚೀನಾದಿಂದ ಬರುತ್ತೆ ಅಂತ ಹೇಳಿದ್ದೆ. ಈಗೆಲ್ಲ ಮೀಡಿಯಾಗಳಲ್ಲಿ ನ್ಯೂಸ್ಗಳಲ್ಲಿ ನೀವೆಲ್ಲ ಕೇಳ್ತಾ ಇದ್ದೀರಾ, ಕೋವಿಡ್ ಭಾರತದಲ್ಲಾಗ್ಲಿ 1,000 ಜನಗಳ ಮೇಲೆ ದಾಟಿದೆ, ಎಲ್ಲರಿಗ ಮಾಸ್ಕ್ ಹಾಕೋಬೇಕು ಕಂಪಲ್ಸರಿ ಅಂತ ಮಾತುಕತೆ ನೀವು ಕೇಳ್ತಾ ಇದ್ದೀರಾ. ಅದು ನಾನು ಹೇಳ್ದೆ ಅನ್ನೋಂಥ ಅಹಂಕಾರ ಅಲ್ಲ, ಜ್ಯೋತಿಷ್ಯ ಅನ್ನೋದು ಅಷ್ಟು ಪರ್ಫೆಕ್ಟ್ ಆಗಿ ಪ್ರಿಡಿಕ್ಷನ್ ಬರುತ್ತೆ ಅನ್ನೋಂಥ ವಿಚಾರ ತಿಳಿಸೋದು. ನೀವು ಸುಮ್ಮನೆ ಮೇಲ್ಮೇಲೆ ಏನೋ ಗುರುಜಿ ಹೇಳ್ತಾರೆ, ಯಾವ್ದಾದ್ರು ಒಂದು ಪ್ರಿಡಿಕ್ಷನ್ ತಪ್ಪಾಗ್ಬಿಟ್ಟಿದ್ರೆ ಓ ಗುರುಜಿ ಹೇಳೋದೆಲ್ಲ ಯಾವುದು ಸರಿ ಇಲ್ಲ, ನಂಬಾರ್ದು ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ಕರ್ಮ. ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಅಮೆರಿಕ US ಎಲೆಕ್ಷನ್ ಯಾಕೆ ಉಲ್ಟಾ ಆಯ್ತು? ಯಾರು ಕಿಂಗ್ ಮೇಕರ್? ಅಮೆರಿಕ ಎಲೆಕ್ಷನ್ಗೆ ಗೆಲ್ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ಗೆ ಕಿಂಗ್ ಮೇಕರ್ ಆಗಿ ಬಂದಿದ್ದು ಯಾರು? ಇಲಾನ್ ಮಸ್ಕ್. ಅವಾಗ ಅವ್ರ ಜಾತಕನು ನಾನು ಆ ಟೈಮಲ್ಲಿ ವಿಶ್ಲೇಷಣೆ ಮಾಡಿರ್ಲಿಲ್ಲ. ಅದಕ್ಕೆ ಈಗ ಕಿಂಗ್ ಆಗಿ ಯಾರಿದ್ದಾರೆ? ಡೊನಾಲ್ಡ್ ಟ್ರಂಪ್. ಅದಕ್ಕೆ ಕಿಂಗ್ ಮೇಕರ್ಗಳದ್ದು ಜಾತಕಗಳನ್ನ ನಾವು ನೋಡ್ಬೇಕಾಗುತ್ತೆ. ಈಗ ಬಹಳ ಎಚ್ಚರವಾಗಿರ್ರಿ. ಭಾರತ ದೇಶಕ್ಕೆ ಮಂಗಳ ದಶಾ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ನಾವು ಸುಮ್ಮನೆ ಕೂತಿದ್ರು ಯುದ್ಧ ಮಾಡಲಿ ಅಂತ ಮಾಡಿಸುವಂತ ಜನ ಇದ್ದಾರೆ. ಅಯ್ಯೋ ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ಬಾರ್ಡರ್ಗಳಲ್ಲೆಲ್ಲ ಶೂಟ್ ಮಾಡ್ತಾರೆ, ಉಗ್ರಗಾಮಿಗಳನ್ನ ಕಲಿಸ್ತಾರೆ ಅಂತ ಬರೀ ನಾವು ನ್ಯೂಸ್ ಕೇಳಿದ್ದೇವೆ ಅಷ್ಟೇ. ಪಾಕಿಸ್ತಾನದವ್ರ ಹತ್ರ ಕೆಲಸ ಮಾಡಿಸುವಂಥವ್ರು ಯಾರು? ಪಾಕಿಸ್ತಾನ ಯಾಕೆ ಆ ಥರ ಮಾಡುತ್ತೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪಾಕಿಸ್ತಾನಕ್ಕೆ ಯಾಕೆ ದುಡ್ಡು ಕೊಡ್ತಾರೆ? ದೇಶ ಪ್ರಗತಿಯಾಗ ಕೊಡ್ತಾರೋ ಅಥವಾ ಟೆರರಿಸ್ಟ್ಗಳನ್ನ ಜಾಸ್ತಿ ಮಾಡ್ಲಿ ಅಂತ ಕೊಡ್ತಾರೋ? ಭಾರತ ಈಗ ಗುರು ಅತಿಚಾರಿಯಾಗಿದ್ದಾನೆ. ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗ್ಲೇಬೇಕು. ಅದಕ್ಕೆ ಇವೆಲ್ಲ ಘಟನೆಗಳು ನಡೀತಾ ಹೋಗುತ್ತೆ. ನೀವೇ ಒಳ್ಳೆ ಗುಣ ಇರೋರು ಪಕ್ಕದ ಮನೆಯವರು ಅಥವಾ ಬೇರೆಯವ್ರು ಬೆಳೀತಾ ಇದ್ರೆ ಸಂತೋಷ ಪಡ್ತೀವಿ. ಎದುರುಗಡೆ ಮನೆಯವರು ಹೊಟ್ಟೆ ಉರಿ ಇದ್ರೆ ಓ ಯಾಕೋ ಚೆನ್ನಾಗಿ ಬೆಳಿತಾವನಲ್ಲ, ಹೆಂಗ್ ತುಳಿಬೇಕು ಅಂತ ನಾವು ಅನ್ಕೊಂತೀವಿ. ಹಾಗೆ ಭಾರತ ಈಗ ಸಶಕ್ತ ಸನಾತನ ಧರ್ಮ ಬೆಳಕಿಗೆ ಬರುತ್ತೆ. ಪರಿವರ್ತನೆ ಆಗುತ್ತೆ ಸೃಷ್ಟಿ. ಮತ್ತೆ ಪಾಶ್ಚಿಮಾತ್ಯ ಪ್ರದೇಶಗಳಿಂದ ಇರುವಂತಹ ಶಕ್ತಿ, ವರ್ಲ್ಡ್ ಆರ್ಡರ್ ನೀವೆಲ್ಲ ನೋಡ್ತಾ ಇದ್ದೀರಾ. ಯಾವುದೋ ಒಂದು ಅಮೆರಿಕ ಹೇಳ್ತು ಅಂದ್ರೆ ಇಡೀ ವಿಶ್ವದ ಎಲ್ಲಾ ಜನ ಕೇಳ್ತಾ ಇರುವಂತ ಪರಿಸ್ಥಿತಿನೂ ಕೂಡ ಒಂದು ಕಾಲದಲ್ಲಿ ಇತ್ತು. ಯುರೋಪ್ ದೇಶದವ್ರು ಹೇಳದಂತೆ ಕೇಳುವಂಥದ್ದು ಯಾರು ಕೇಳಲ್ಲ. ಯಾಕೆ ಹೇಳಿ? ದೇವರ ದೇವ ಮಹಾದೇವ ವಿಶ್ವೇಶ್ವರ, ಇಡೀ ವಿಶ್ವವನ್ನ ನಡೆಸುವಂತವ್ರು ಯಾರು? ಶಿವ. ಇಡೀ ವಿಶ್ವವನ್ನು ನಡೆಸುವಂತವ್ರು ಯಾರು? ದೇವತೆಗಳು. ಇವರು ಬಿಟ್ರೆ ಪ್ರಪಂಚದಲ್ಲಿ ಯಾವುದೇ ದೇಶ ಆಗ್ಲಿ
ವರ್ಲ್ಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ವಿಶ್ವವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ವಿಶ್ವಕ್ಕೆ ರಾಜರಾಗಬೇಕು ಅಂತಹ ಪ್ರಯತ್ನ ಪಟ್ಟಂತಹ ಅಲೆಕ್ಸಾಂಡರ್ ಇರ್ಬೋದು, ಎಷ್ಟೋ ಜನ ಹುಚ್ಚರಾಗಿ ಮರಣವನ್ನ ಹೊಂದಿದ್ದಾರೆ ಹೊರತು ಯಾವುದೇ ಒಬ್ಬ ಮನುಷ್ಯ ಇಡೀ ವಿಶ್ವಕ್ಕೆ ರಾಜ ಆಗಕ್ಕೆ ಆಗಿಲ್ಲ ಅನ್ನೋದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಈ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಎಚ್ಚರವಾಗಿರ್ರಿ. ಯಾರು ಪಾಪ ಮಾಡ್ತಾರೋ ಅವರೆಲ್ಲ ನಶಿಸಲೇಬೇಕು. ಯಾರು ಪುಣ್ಯ ಮಾಡಿದಾರೋ, ಯಾರು ದೈವಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೋ, ಬೇರೆಯವರಿಗೆ ಒಳ್ಳೇದನ್ನ ಯೋಚನೆ ಮಾಡ್ತಾರೆ. ಒಳ್ಳೇದು ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೆಟ್ಟದ್ದು ಮಾಡದೇ ಇರುವಂತ ಜನ ಬದುಕ್ತಾರೆ. ಇನ್ನ ಅನೇಕ ಜನ ಮರಣವನ್ನು ಹೊಂದುವಂತಹ ಸಮಯ. ಕೆಲವರೆಲ್ಲ ಹೇಳ್ತೀರಾ, ಗುರುಜಿ ಯಾವ ವಿನಾಶನೂ ಆಗಲ್ಲ, ಏನೂ ಆಗಲ್ಲ ಅಂತ. ನಿಮ್ಮ ಕಲ್ಪನೆ ಅಷ್ಟೇ. ಈಗ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಬೆಂಕಿ ಎತ್ಕೊಂತ ಇದೆ. ನ್ಯೂಮರಾಲಜಿ ಪ್ರಕಾರ ಇದು ಎಷ್ಟನೇ ವರ್ಷ, ಏನ್ ಇಸ್ವಿ ಕೂಡಿ 2025. 2 + 0 + 2 + 5 ಎಷ್ಟು ಸಂಖ್ಯೆ ಬಂತು ಕೂಡಿದ್ರೆ 9. 9ನ ಸಂಖ್ಯೆಯನ್ನ ಆಳುವಂತ ಗ್ರಹ ಯಾವುದು? ಮಂಗಳ ಗ್ರಹ. ಮಂಗಳ ಕುಜ ಗ್ರಹ ಅಂದ್ರೇನು? ಯುದ್ಧ. ಯುದ್ಧದಲ್ಲಿ ಗೆಲ್ಲುವಂತವ್ರು ಯಾರು? ಯಾವಾಗ್ಲೂ ಕೂಡ ದೇವತೆಗಳ ಪರ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ. ಅಸುರರನ್ನ ನಾಶ ಮಾಡುವಂತವನು ಸುಬ್ರಹ್ಮಣ್ಯ. ಅದಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತೀವಿ. ಹಾಗೆ ಇದು 2025 ನ್ಯೂಮರಾಲಜಿ ಪ್ರಕಾರನು ಕೂಡ ವಾರ್, ಯುದ್ಧ, ಯುದ್ಧದ ಭೀತಿ. ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್, ಏನೋ ಅಪ್ವರ್ಡ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ ಈ ಕೊರೋನಾ ಇನ್ನು ಏನೋ ಸ್ವಲ್ಪ ನ್ಯೂಸ್ ಬಂದಿದ ತಕ್ಷಣ ಶೇರ್ ಮಾರ್ಕೆಟು ಡೌನ್ ಆಗ್ತಾ ಹೋಗುತ್ತೆ, ಮತ್ತೆ ಮೇಲ್ ಬರುತ್ತೆ. ನಿಮ್ಗೆ ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆನೂ ಯಾವಾಗ ಮಾರ್ಕೆಟ್ ಮೇಲೋಗುತ್ತೆ, ನಿಫ್ಟಿ 50 ಯಾವಾಗ ಮೇಲೋಗುತ್ತೆ, ನಿಫ್ಟಿ 50 ಯಾವಾಗ ಕೆಳಗಡೆ ಬೀಳುತ್ತೆ, ಅದು ಕೂಡ ನೀವು ತಿಳಿಸಿ ಅಂತ ನೀವು ಕಮೆಂಟ್ ಮಾಡಿದ್ರೆ ವಾರ ಭವಿಷ್ಯದಲ್ಲಿ ಅದನ್ನು ಕೂಡ ತಿಳಿಸೋಣ. ಆದ್ರೆ ಈಗ ಎಚ್ಚರವಾಗಿರ್ರಿ. ನಾನು ಹೇಳಿದಂತ ಭವಿಷ್ಯಗಳನ್ನ ಯಾರು ನೋಡಿದಿರ ಅವ್ರು ಕಮೆಂಟ್ ಮಾಡಿ. ಯುಗಾದಿ ಇಲ್ಲ ನೋಡಿಲ್ಲ ನಾನು ಗುರೂಜಿ ಅಂದ್ರೆ ನನ್ನೇ ಕೇಳಿಬೇಡಿ ಎಲ್ಲಿದೆ ಅಂತ. ನಮ್ಮ ಚಾನಲ್ ಎಲ್ಲ ವರ್ಷದ್ದು ವಿಡಿಯೋಗಳಿದಾವೆ. ಕೊರೋನಾ ಬರೋಕಿನ ಮೊದಲೇ, ಭಾರತಕ್ಕೆ ಬರೋಕಿನ ಮೊದಲೇ ವಿಡಿಯೋ ಕೂಡ ಅದು ಇದೆ. ಮಹಾಯುದ್ಧ, ಮಹಾವಿನಾಶ, ವರ್ಲ್ಡ್ ವಾರ್ 3 ಆಗುತ್ತಾ, 2025ರಲ್ಲಿ ಪಂಚಗ್ರಹಗಳು ಮೀನರಾಶಿಯಲ್ಲಿ ಸಂಚಾರ ಆದ ತಕ್ಷಣನೇ ಇವೆಲ್ಲ ವಾರ್, ಒಬ್ರಿಗೊಬ್ರು ಬೆಂಕಿ ಹಚ್ಕೊಂತ ಇದ್ದಾರೆ. ಇಷ್ಟು ಸುಂದರವಾಗಿರುವಂತ ಸೃಷ್ಟಿ ಕೊಟ್ಟರೋನು ಯಾರು? ಸೃಷ್ಟಿಕರ್ತ ಭಗವಂತನ ಮರ್ತಿರೋದ್ರಿಂದ ಎಲ್ಲ ಕೋತಿಗಳು ಸಾಮ್ರಾಜ್ಯ ಏನ್ ಮಾಡುತ್ತೆ, ಬಾಲಗಳಿಗೆ ಬೆಂಕಿ ಹಚ್ಚೋ ತರ ಒಬ್ರು ಇನ್ನೊಬ್ರಿಗೆ ಹಚ್ಚಿಕೊಂಡು ಮನುಷ್ಯ ತನ್ನನ್ನ ತಾನೇ ಸರ್ವನಾಶ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಇದ್ದೀವಿ. ಹಂಗಾರೆ ಏನು ಗುರುಜಿ 2 ದಿನಕ್ಕೆ ವಾರ್ ನಿಂತು ಹೋಗ್ಬಿಡ್ತಲ್ಲ ಪಾಕಿಸ್ತಾನ ಮತ್ತೆ ಇಂಡಿಯಾ? ಅದು 2 ದಿನಕ್ಕೆ ನಿಂತು ಹೋಗಿಲ್ಲ. ಪಾಕಿಸ್ತಾನ ವಿಭಜನೆ ಆಗುತ್ತೆ ಅಂತ ಹೇಳಿದ್ದೆ ವಿಡಿಯೋದಲ್ಲಿ. ನೀವು ನೋಡಿದೀರಾ? ಕಮೆಂಟ್ ಮಾಡಿ. ನೋಡಿ, ಈಗಾಗಲೇ ಬಲೂಚಿಸ್ತಾನ್ ಅವರು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಸಿಂಧಿಗಳು, ಪಾಕಿಸ್ತಾನದಲ್ಲಿರುವಂತಹ ಸಿಂಧು ರಾಜ್ಯದಲ್ಲಿರುವಂತವರು ಬಹಳ ಜಾಸ್ತಿ ಹಿಂದೂಗಳು, ಅವರು ಕೂಡ ಸಿಂಧು ದೇಶ ಬೇಕು ಅಂತ ಅವರು ಕೂಡ ಸಪರೇಟ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ವಿಭಜನೆ ಆಗುವಂಥದ್ದು, ಅವ್ರು ಎಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿ ಇಟ್ಟಿದಾರೋ ಅಲ್ಲೇನೆ ಸುತ್ತಮುತ್ತ ಸ್ಫೋಟ ಆಗುವ ಸಾಧ್ಯತೆಗಳು. ಕುಜ ಈಗೇನಾದ್ರೂ ಸಿಂಹ ರಾಶಿಗೆ ಬಂದಾಗ ಕೇತುವನ್ನ ಸಂಧಿಸ್ತಾನೆ. ಕುಜ ಮತ್ತು ಕೇತು ಸಂಧಿಸಿದಾಗ ಸ್ಫೋಟ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಪಾಕಿಸ್ತಾನದ ಸುತ್ತಮುತ್ತ ಎಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆಯೋ ಅಲ್ಲಿಂದ ಜನ ದೂರ ಹೋಗ್ಬೇಕು. ಯಾಕೆಂದ್ರೆ ಅದನ್ನ ಕಾಪಾಡುವ ಶಕ್ತಿ ಆ ದೇಶಕ್ಕಿಲ್ಲ. ಹಾಗಾದ್ರೆ ಏನಪ್ಪ, ಪಾಕಿಸ್ತಾನದವ್ರು ಬೇರೆನಾ? ಭಾರತದಿಂದನೇ ಬೇರೆ ಆಗಿದ್ದು. ಆದ್ರೆ ಅವರು ನಡ್ಕೊಂಡು ಹೋದಂತ ದಾರಿ ಬೇರೆ. ಒಂದೇ ಕುಟುಂಬದಲ್ಲಿ ಮಕ್ಕಳು ಒಬ್ಬೊಬ್ರು ಒಂದೊಂದು ರಸ್ತೆಗೆ ಹೋಗ್ಬಿಡ್ತಾರೆ.
ಅಲ್ವಾ? ಪಾಕಿಸ್ತಾನದವ್ರನ್ನ ಉಪಯೋಗ ಮಾಡಿಕೊಂಡು ಭಾರತ ದೇಶಕ್ಕೆ ತೊಂದರೆ ಕೊಡುವಂತ ಜನನು ಕೂಡ ಇದ್ದಾರೆ. ಅದೆಲ್ಲ ನೀವು ತಿಳ್ಕೋಬೇಕು. ಈಗ ನಮ್ಗೆಲ್ಲ ಅವೆಲ್ಲ ಬೇಡ ಗುರುಜಿ, ನನ್ನ ಭವಿಷ್ಯ ಸಾಕು ನನಗೆ ಅಂತ ತುಂಬಾ ಜನ ಮೊದಲೆಲ್ಲ ಹೇಳ್ತಾ ಇದ್ರಿ. ಅದಾದ್ಮೇಲೆ ಅಯ್ಯೋ ವಾರ ಭವಿಷ್ಯ ಹೋಗ್ಲಿ, ಪ್ರಪಂಚಕ್ಕೆ ಏನಾಗುತ್ತೋ, ನಮ್ಮ ದೇಶಕ್ಕೆ ಏನಾಗುತ್ತೋ, ಬೆಂಕಿ ಎಲ್ಲ ಹತ್ಕೊಳುತ್ತೋ ಹೇಳಿ ಗುರುಜಿ ಅನ್ನೋಂಥ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಈಗ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಈ ವಾರದಲ್ಲಿ ಚಂದ್ರ ಭರಣಿ ನಕ್ಷತ್ರ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಮತ್ತೆ ಈ ವಾರದಲ್ಲಿ 31 ಮೇ 2025 ರಾಕ್ಷಸರ ಗುರು ಶುಕ್ರಾಚಾರ್ಯರು, ಶುಕ್ರ ತನ್ನ ಉಚ್ಚ ಕ್ಷೇತ್ರವನ್ನು ಬಿಟ್ಟು ಮೀನರಾಶಿಯಿಂದ ಮೇಷರಾಶಿಗೆ ಬೆಳಿಗ್ಗೆ 11:34 ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ಹಾಗಾದ್ರೆ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೇನು ಫಲಾನುಫಲ ಕೊಡ್ತಾರೆ? 26/5/2025 ಸೋಮವಾರ ಕಾತ್ಯಾಯಿನಿ ಅಮಾವಾಸ್ಯೆ, 27/5/2025 ಬಾದಾಮಿ ಅಮಾವಾಸ್ಯೆ. ನೋಡೋಣ, ಇದೆಲ್ಲ ನೋಡ್ಕೊಂಡು ನಿಮ್ಗೆ ಭವಿಷ್ಯ ಹೇಳ್ತೀನಿ. ಕೆಲವು ಹೇಳ್ತಾರೆ ಗುರುಜಿ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂತವರು ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಮುಖ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ನಿಮ್ಮ ಕೈಗಳನ್ನ ನೀವೇ ನೋಡ್ಕೊಳ್ಳಿ. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ ಅಂತಿದ್ವಿ. ಈಗ ಅದು ಹೊರಟೋಯ್ತು. ಈಗ ಯಾರು ಉಪನಯನ ಆಗಿದೆ, ಸಂಧೆ ವಂದನೆ ಮಾಡ್ತೀರಾ, ಆಗ ಮಂತ್ರಗಳು ಇದೇನೋ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕಾದ್ರೆ ಅಂಗನ್ಯಾಸ. ಯಾಕೆ? ಇಲ್ಲೆಲ್ಲ ದೇವತೆಗಳಿದ್ದಾರೆ. ಕೃಷ್ಣಾಯ ಗೋವಿಂದಾಯ ಅಲ್ವಾ, ಸ್ವಾಹ. ಯಾಕೆ? ಇದನ್ನೆಲ್ಲ ಏನಿದ್ದಾರೆ ಕೈಯಲ್ಲಿ? ನವಗ್ರಹ ದೇವತೆಗಳು. ಒಂದೊಂದು ಗ್ರಹಗಳಿಗೂ ಒಂದೊಂದು ಅಧಿದೇವತೆಗಳು. ಹಾಗಾದ್ರೆ ನಿಮ್ ಕೈನ ನೀವೇ ನೋಡ್ಕೊಳ್ಳಿ. ಹೃದಯ ರೇಖೆ ಗುರು ಪರ್ವತದ ಮೇಲೇರಿದ್ದರೆ ಇವರಿಗೆ ಯಾವುದೇ ರೀತಿಯ ರೋಗಗಳಿಗೆ ಒಳಗಾಗುವುದಿಲ್ಲ. ಸರಳ ಕಾರ್ಯತತ್ಪರರಾಗಿರ್ತಾರೆ. ಕೀರ್ತಿಯುತವಾದಂತಹ ಸಂತತಿ ಇವರಿಗೆ ಪಡೆದು ಸುಖವಾಗಿರ್ತಾರೆ. ಹಾಗಾದ್ರೆ ಹೃದಯ ರೇಖೆ ಯಾವುದು ಗುರುಜಿ ಅಂದಾಗ ಹಾರ್ಟ್ ಲೈನ್ ಅಂತಾರೆ ಇಂಗ್ಲಿಷಲ್ಲಿ. ಹಸ್ತ ಸಾಮುದ್ರಿಕವನ್ನ ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ. ನೋಡಿ, ಬೆರಳುಗಳಿದೆಯಲ್ಲ, ಈ ಬೆರಳುಗಳಿಗೆ ಮೇಲೆ ಕಾಣಿಸುತ್ತಲ್ಲ, ಫಸ್ಟ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಹೃದಯ ರೇಖೆ ಅಥವಾ ಹಾರ್ಟ್ ಲೈನ್ ಅಂತೀವಿ. ಈ ರೇಖೆ ನೋಡಿ, ಬೆರಳು ಗುರು ಪರ್ವ, ಈ ಬೆರಳಿನ ಕೆಳಗಡೆ ಇದು ಗುರು ಬೆರಳು. ಇಲ್ಲಿವರೆಗೂ ಏನಾದ್ರು ಲೈನ್ ಬಂದ್ಬಿಟ್ರೆ, ಈ ಪರ್ವದವರೆಗೂ ಹೃದಯ ರೇಖೆನ ಬಂದ್ಬಿಟ್ರೆ ಅಂತವ್ರು ಕಾಯಿಲೆಯಿಂದ ಬಳಲಲ್ಲ. ಮಧ್ಯದಲ್ಲಿ ಎಲ್ಲೂ ದ್ವೀಪ ಇರಬಾರ್ದು. ಹಾಗಾದ್ರೆ ಮುಖ ನೋಡಿನೂ ಭವಿಷ್ಯ ಹೇಳ್ಬೋದಾ? ಎಸ್, ಫೇಸ್ ರೀಡಿಂಗ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ, ಮುಖ ಸಾಮುದ್ರಿಕಾ ಶಾಸ್ತ್ರ ಅಂತೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸಾಮಾನ್ಯ ಪ್ರಮಾಣಕ್ಕಿಂತ ದೊಡ್ಡದಾಗಿರುವ ಕಣ್ಣು ಕೆಲವರು ತುಂಬಾ ದಪ್ಪ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಅಂತವ್ರು ವ್ಯವಹಾರ ತಜ್ಞರು, ಸುಖಿಗಳಾಗಿರ್ತಾರೆ ಅಂತೇಳಿ ಕಣ್ಣು ನೋಡಿನೇ ನಾವು ಭವಿಷ್ಯವನ್ನ ಹೇಳ್ಬೋದು. ಈಗ ಒಂದೊಂದೇ ರಾಶಿದು ಭವಿಷ್ಯ ಹೇಳ್ತಾ ಹೋಗ್ತೀನಿ. ಕೆಲವು ಹೇಳ್ತೀರಾ ಗುರುಜಿ ನಮ್ಗೆ ಟೈಮ್ ಸ್ಟ್ಯಾಂಪ್ ಹಾಕಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಈಗ ಟೈಮ್ ಸ್ಟ್ಯಾಂಪ್ ಬರ್ತಾ ಇದೆ. ಒಂದೊಂದು ರಾಶಿನೇ ನೋಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಇಂಟ್ರೊಡಕ್ಷನ್ ನೀವು ನೋಡ್ಲೇಬೇಕಾಗುತ್ತೆ. ಆಮೇಲೆ ರಾಶಿ ಭವಿಷ್ಯನ ಎಷ್ಟೆಷ್ಟು ನಿಮಿಷಕ್ಕೆ ಒಂದೊಂದು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು? ಮೇಷ ರಾಶಿ. ಹಾಗಾದ್ರೆ ಮೇಷರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅನ್ನೋದನ್ನ ತಿಳಿಸ್ತೀವಿ. ಮೇಷರಾಶಿಯವರಿಗೆ ಸುಖವಾಗಿರ್ಬೇಕು ಅನ್ನೋಂಥ ಆಸೆ, ಪ್ರಾಪಂಚಿಕ ಸುಖವನ್ನೆಲ್ಲ ಅನುಭವಿಸ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಸೆಂಟ್ ಹಾಕೋಬೇಕು, ಹೆಣ್ಮಕ್ಳಿಗೆ ಫ್ಯಾಷನಬಲ್ ಆಗಿ ಓಡಾಡಬೇಕು, ಹುಡುಗರಿಗೆ ಒಳ್ಳೊಳ್ಳೆ ಬೈಕಲ್ಲಿ ಓಡಾಡಬೇಕು, ಒಳ್ಳೆ ಕಾರಲ್ಲಿ ಓಡಾಡಬೇಕು. ಇವೆಲ್ಲ ಆಸೆಗೆ ಕಾರಕ ಯಾರು? ಶುಕ್ರ. ಲಕ್ಸುರಿಗೆ ಕಾರಕ ಯಾರು? ಶುಕ್ರ.
ಅದನ್ನೆಲ್ಲ ನಿಮಗೆ ಟೆಂಪ್ಟೇಷನ್ ಜಾಸ್ತಿ ಆಗುತ್ತೆ ಮೇಷರಾಶಿ ಜಾತಕರಿಗೆ. ಆಮೇಲೆ ಫೈನಾನ್ಷಿಯಲ್ ಹೇಗಿರುತ್ತೆ ಗುರುಜಿ ಅಂತ ನೀವು ಕೇಳ್ತೀರಿ. ನಿಮ್ಮ ಫೈನಾನ್ಷಿಯಲ್ ಧನಾಧಿಪತಿ ಧನಕಾರಕ ಗುರು ತೃತೀಯ ಭಾವದಲ್ಲಿ, ಧನಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಹಣವನ್ನ ಸಂಗ್ರಹಣೆ ಮಾಡ್ತೀರಿ. ಸಂಪಾದನೆ ಮಾಡಿರುವಂತಹ ಹಣದಲ್ಲಿ ಒಡವೆ ವಸ್ತ್ರಗಳನ್ನ ಖರೀದಿ ಮಾಡ್ತೀರಿ. ಅದು 30ನೇ ತಾರೀಕುವರೆಗೂ ಕಾಯಬೇಕು. 30ರ ನಂತರ ಇದೆಲ್ಲ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ತೃತೀಯಾಧಿಪತಿ ಮಂಗಳ ಗ್ರಹ ಚತುರ್ಥದಲ್ಲಿರೋದ್ರಿಂದ ಸುಖ ಪಡೋದಕ್ಕೋಸ್ಕರ ಪ್ರಯತ್ನ, ಧೈರ್ಯ ಮಾಡ್ತೀರಿ. ಮನೆ ತಗೋಬೇಕು, ಭೂಮಿ ತಗೋಬೇಕು ಅಂತ ಧೈರ್ಯ ಬೇಕಲ್ಲ. ಈಗೆಲ್ಲನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಕ್ಕಾಗುತ್ತಾ? ಕಷ್ಟಪಟ್ಟಿದ್ದ ದುಡ್ಡು ನಿಮ್ಗೆ ಆ ಧೈರ್ಯಕ್ಕೆ ನಿಮ್ಮ ಮನಸ್ಸನ್ನ ಕೊಡ್ತಾನೆ. ಮಕ್ಕಳಿದ್ರೆ ಮಕ್ಕಳ ಜೊತೆ ವಿವಾದ ಆಗ್ಬೋದು, ಅಥವಾ ಮಕ್ಕಳಿಂದ ನಿಮಗೆ ಧನಲಾಭ ಕೂಡ ಆಗುವ ಸಾಧ್ಯತೆ ಇದೆ. ಇನ್ನು ರೋಗಾಧಿಪತಿ ಋಣ 6ನೇ ಮನೆ ಇದ್ದಷ್ಟು ಏನಂತೀವಿ? ರೋಗ ಋಣಾದಿ ಭಯ ಶೋಕ ಮನಸ್ತಾಪ ನಶ್ಯಂತು. ಋಣ ಸಾಲಗಾರರ ಕಾಟಕ್ಕೆ ನಿಮಗೆ ತೊಂದರೆನೂ ಆಗ್ಬೋದು, ಅಥವಾ ಮುಖದಲ್ಲಿ ಏನಾದರೂ ಪಿಂಪಲ್ಗಳು ಆಗ್ಬೋದು, ಚರ್ಮ ಕಾಯಿಲೆಗಳು ಬರ್ಬೋದು. ಸಾಲಗಾರರ ಕಾಟಕ್ಕೆ ನಿಮಗೆ ತೊಂದರೆ ದುಃಖನೂ ಆಗ್ಬೋದು. ಸಾಡೆ ಸಾತಿ ಬೇರೆ ನಡೀತಾ ಇದೆ. ಇನ್ನು ಸಪ್ತಮಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸಂಗಾತಿಯನ್ನ ನೀವು ತುಂಬಾ ಪ್ರೀತಿಸ್ತೀರಿ. ಅವರ ನೀವು ಹೇಳ್ದಂಗೆ ಕೇಳಬೇಕು. ಅತಿಯಾದ ವ್ಯಾಮೋಹ ಬಂದಾಗ ಏನಾಗುತ್ತೆ? ನಾವು ಹೇಳ್ದಂಗೆ ನನ್ನ ಗಂಡ ಕೇಳಬೇಕು, ನಾನು ಹೇಳ್ದಂಗೆ ನನ್ನ ಹೆಂಡತಿ ಕೇಳಬೇಕು ಅನ್ನೋಂತಹ ಆಸೆ ಆಕಾಂಕ್ಷೆಗಳು ಉದ್ಭವ ಆಗುತ್ತೆ. ಅಷ್ಟಮಾಧಿಪತಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿದ್ದು, ಅದಕ್ಕೆ ಅಷ್ಟಮಾಧಿಪತಿ ಏನೋ ತೊಂದರೆ ಆಗುತ್ತಾ? ಆಯುಷಿಗೆ ಕಂಟಕ ಇದೆಯಾ? ಏನಿಲ್ಲ, ಏನ್ ತೊಂದರೆ ಇಲ್ಲ. ಇನ್ನ ನಿಮ್ಮ ಹೋರಾಟ ಯಾವ್ದ್ರ ಮೇಲೆ ಇರುತ್ತೆ? ಭಾಗ್ಯ ಅದೃಷ್ಟ ಮಾಡ್ಕೋಬೇಕು ಅಂತ ಪ್ರಯತ್ನವನ್ನ ಮಾಡ್ತೀರಿ. ಇನ್ನ ದಶಮಾಧಿಪತಿ ವ್ಯಯಸ್ಥಾನದಲ್ಲಿ, ಲಾಭಾಧಿಪತಿ ವ್ಯಯಸ್ಥಾನದಲ್ಲಿ. ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಉಳಿತಾ ಇಲ್ಲ, ಒಂದಲ್ಲ ಒಂದು ಖರ್ಚಾಗ್ತಾ ಇದೆ ಅನ್ನುವಂತಹ ಕಷ್ಟ ಇರುತ್ತೆ. ಹಾಗಾದ್ರೆ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ ಮಂಗಳವಾರ ವಾದ ವಿವಾದಗಳು, ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ, ಕಣ್ಣುಗಳ ತೊಂದರೆ ಆಗುವಂಥದ್ದು, ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ, ಸ್ನೇಹಿತರಿಂದ ಸಹಾಯ ಉಂಟಾಗುತ್ತೆ. ಧೈರ್ಯ ಇರೋರಿಗೆ ತಾನೇ ದುಡ್ಡು ಬರೋದು. ನೀವು ಹೊರಗಡೆ ಹೋಗ್ಬೇಕಾದ್ರೂ ಧೈರ್ಯ ಬೇಕು. ಎಷ್ಟೋ ಜನಕ್ಕೆ ಬಾಕ್ಲಿಂದ ಹೊರಗಡೆ ಹೋಗಕ್ಕೂ ಕೆಲವರು ಭಯ ಪಡುವಂಥವ್ರು ಇರ್ತಾರೆ. ಧನ, ಮನೆ ಬಾಡಿಗೆ ಕೊಡೋಕ್ಕೂ ಭಯ. ಪ್ರಪಂಚದಲ್ಲಿ ಏನೇನೋ ನಡೀತಾರೆ, ನ್ಯೂಸ್ ಎಲ್ಲ ನೋಡ್ಬಿಡೋದು, ಭಯ ಪಟ್ಬಿಡೋದು, ಮನೆ ಬಾಡಿಗೆ ಕೊಡೋದು, ಕೊಡ್ತೀನಿ ಅನ್ನೋದು. ಹಾಗೆ ಉತ್ತಮ ವಸ್ತ್ರ, ಧೈರ್ಯ ಇದ್ರೆ ಧನಲಕ್ಷ್ಮಿ ಬರ್ತಾಳೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ಏನಾದ್ರೂ ವಾಹನಗಳಿಂದ ತೊಂದರೆ ಆಗ್ಬೋದು, ನಿದ್ರಾಭಂಗ. ಫೋನ್ ಸೈಲೆಂಟ್ ಆಗಿ ಇಟ್ಕೊಂಡು ಮಲಗೋಣ ಅನ್ಕೊಂಡೆ ಗುರುಜಿ, ಸೈಲೆಂಟ್ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಕಾಲ್ ಬಂತು, ಏನೋ ಒಂದು ವಿಷಯ ಬಂತು, ನಿದ್ದೆನೇ ಬರಲಿಲ್ಲ. ಈ ತರ ಈ ವಾರ 4 ದಿನ ಎಚ್ಚರವಾಗಿರ್ಬೇಕು. ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಮೇಷರಾಶಿ ಜಾತಕರಿಗೆ. ಮೇಷರಾಶಿ ಜಾತಕರು ಓಂ ಕಾಲಾಯ ನಮಃ ಅಂತೇಳಿ ಕಾಲಭೈರವನ್ನ ನೆನಪು ಮಾಡಿ, ಭೈರವೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿ, ವಿಭೂತಿಯಿಂದ ಶಿವನ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಯಾರ್ಯಾರು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ
ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನೋ ಒಂದು ವಿಷಯವನ್ನ ತಿಳಿಸ್ತೀನಿ. ನಿಮ್ಮ ರಾಶ್ಯಾಧಿಪತಿ ವ್ಯಯಭಾವದಲ್ಲಿ ಸಂಚಾರ, ಐಸೋಲೇಟೆಡ್ ಮೈಂಡ್ ಆಗ್ಬಿಡುತ್ತೆ. ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀರಿ, ಆಧ್ಯಾತ್ಮಿಕವಾಗಿ ಬೆಳಿತೀರಿ, ನಿಮ್ಮ ಸಂಗಾತಿಯಿಂದ ನೀವು ಸುಖ ಪಡಿತೀರಿ ಅಥವಾ ಕೆಲವರು ಇತರರಿಂದ ಸುಖವನ್ನ ಪಡಿತೀರಿ. ಈಗ ಗುರುಬಲ ವೃಷಭ ರಾಶಿಯವರಿಗೆ ಧನ ಪ್ರಾಪ್ತಿ, ಧನ ಅಭಿವೃದ್ಧಿ, ಗುರುನ ರಾಹು ನೋಡೋದ್ರಿಂದ ಹ್ಯೂಜ್ ಮನಿ ಸೇವ್ ಮಾಡುವಂಥದ್ದು, ಹಣ ಜಾಸ್ತಿ ಅಭಿವೃದ್ಧಿ ಆಗುವಂಥದ್ದು. ಗುರು ಶಾಪಕ್ಕೆ ಒಳಗಾಗಬೇಡಿ. ಯಾಕೆಂದ್ರೆ ಗುರುನ ರಾಹು ನೋಡ್ತಾ ಇರೋದ್ರಿಂದ ಗುರು ನಿಂದನೆಗಳನ್ನ ಮಾಡಬಾರದು, ತಾತ್ಸಾರ ಮಾಡಬಾರದು. ಇನ್ನು ತೃತೀಯ ಭಾವ ಮಂಗಳ ಗ್ರಹ, ನಿಮಗೆ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾದಂತಹ ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಪ್ರಾಪ್ತಿ ಆಗುತ್ತೆ. ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನೀವೊಬ್ಬರೇ ಹೋಗ್ಬೇಡಿ, ನಿಮ್ಮ ಸಂಗಾತಿಯನ್ನ ಜೊತೆ ಕರ್ಕೊಂಡು ಹೋಗಿ ಕೆಲಸ ಆಗ್ಬಿಡುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದ ಸುಖ ಕಡಿಮೆ ಆಗುತ್ತೆ, ಆಗ್ಲೇ ಆಗೋಗಿದೆ ತುಂಬಾ ದಿವಸದಿಂದ. ತಾಯಿ ಜೊತೆಗೆ ಏನಾದ್ರೂ ತಾಯಿ ಕೆಲಸ ಜಾಸ್ತಿ ಅಥವಾ ತಾಯಿ ವಿಷಯದಲ್ಲಿ ವಿವಾದ, ಭೂಮಿ ವಿಚಾರದಲ್ಲಿ ವಿವಾದಗಳು ಉಂಟಾಗುವ ಸಾಧ್ಯತೆಗಳಿದೆ. ಅದರಿಂದ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಪಂಚಮಾಧಿಪತಿಯಾದಂತಹ ಬುಧ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಆರೋಗ್ಯವನ್ನು ಕೆಡಿಸುವಂತಹ ಸಾಧ್ಯತೆಗಳಿರುತ್ತೆ. ಬಂಧುಗಳ ಜೊತೆ ನಿಂದನೆ, ಜಗಳಗಳು, ಕಲಹಗಳನ್ನ ಇಟ್ಕೋಬೇಡಿ. ಇನ್ನು ಸಪ್ತಮಾಧಿಪತಿಯಿಂದ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ, ನಿಮ್ಮ ಸಂಗಾತಿಯಿಂದ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಅಷ್ಟಮ ಸ್ಥಾನವನ್ನ ಗುರು ನೋಡ್ತಾ ಇರೋದ್ರಿಂದ ಸಡನ್ ಆಗಿ ಹಣ ಬರುತ್ತೆ. ಶೇರ್ ಮಾರ್ಕೆಟ್ ಇಂದ ಹಣ ಬರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಡ್ಡು ಬರ್ಬೋದು. ನೀವು ವಿವಾಹ ಆಗಿದ್ದರೆ ನಿಮ್ಮ ಅತ್ತೆ ಮಾವ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಕುಟುಂಬದಿಂದ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಕುಟುಂಬದಿಂದ ಧನ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ನಿಮಗೆ ಶನಿ ಮಹಾತ್ಮ ಯೋಗಕಾರಕನಾಗಿ 9 ಮತ್ತು 10ನೇ ಮನೆ ಅಧಿಪತಿಯಾಗಿ ಲಾಭ ಸ್ಥಾನದಲ್ಲಿರೋದ್ರಿಂದ ನೀವೆಷ್ಟು ಶಿವನ್ ನೆನಪು ಮಾಡ್ತೀರಾ, ಎಷ್ಟು ಶಿವನ ಆರಾಧನೆ ಮಾಡ್ತೀರಾ. ಯಾಕೆಂದ್ರೆ ಶನಿ ಅಂದ್ರೇನು? ಶಿವಾಂಶ. ಶಿವ ಲಾಭ ಸ್ಥಾನದಲ್ಲಿ ಶಿವಾಂಶನಾದಂತಹ ಶನಿ ಮಹಾತ್ಮ, ರುದ್ರಾಂಶ ಆಗಿರುವಂತಹ ಶನಿ ಮಹಾತ್ಮ ಲಾಭ ಸ್ಥಾನದಲ್ಲಿರೋದ್ರಿಂದ ಶಿವನಿಗೆ ಸಂಬಂಧಪಟ್ಟಂತವ್ರು ನಟರಾಜ, ವೀರಭದ್ರ ಸ್ವಾಮಿ, ರುದ್ರ ಇಂತಹ ದೇವತೆಗಳನ್ನ ನೀವು ಪೂಜೆ ಮಾಡೋದ್ರಿಂದ ಕಾಲಭೈರವ ನಿಮಗೆ ಭಾಗ್ಯೋದಯ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದು ನಿಮಗೆ ಆಗತ್ತೆ. ಇನ್ನು ದಶಮ ಭಾವದಲ್ಲಿ ರಾಹು ಇರೋದ್ರಿಂದ ಯಾರ್ಯಾರು ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಅಭಿವೃದ್ಧಿ. ಇಂಟರ್ನ್ಯಾಷನಲ್ ಕಂಪನಿ, MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಭಿವೃದ್ಧಿ. ಯಾವುದೇ ಒಂದು ಅಧಿಕಾರ ಗೌರವ ಪಡಿಬೇಕಾದ್ರೆ ಡೈರೆಕ್ಟ್ ಆಗಿ ಸಿಗಲ್ಲ, ಪ್ರಯತ್ನವನ್ನ ನೀವು ಮಾಡಬೇಕು. ಲಾಭಾಧಿಪತಿಯಾದಂತಹ ಗುರು ದ್ವಿತೀಯ ಭಾವದಲ್ಲಿರೋದ್ರಿಂದ ಧನಲಾಭ ಯೋಗ, ಧನ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ಧನ ಲಾಭ ಬರ್ಬೋದು. ನಿಮಗೆ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ಧನ ಲಾಭ ಆಗುವಂಥದ್ದು. ನಿಮಗೆ ಎಲ್ಡರ್ ಸಿಬ್ಲಿಂಗ್ಸ್, ಅಣ್ಣ ಅಥವಾ ಅಕ್ಕ ಇದ್ರೆ ಅವರಿಂದ ನಿಮಗೆ ಧನ ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋದನ್ನ ನೋಡೋಣ. ವೃಷಭ ರಾಶಿಯವರಿಗೆ ಸೋಮವಾರ ಮಂಗಳವಾರ ಸನ್ಮಾನ, ಉನ್ನತವಾದ ಅಂತಸ್ತು, ಕಾಣಿಕೆಗಳು ಸಿಗುವಂಥದ್ದು. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಧನ ನಷ್ಟ. ಯಾಕಂದ್ರೆ ಕಣ್ಣು ನಮ್ಮ ಶರೀರಕ್ಕೆ ಬಹಳ ಇಂಪಾರ್ಟೆಂಟ್. ಕಣ್ಣುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕಣ್ಣುಗೊಂಚೂರು ಕೂದಲೋದ್ರೂ ಕೂಡ ಕಷ್ಟ ಆಗುತ್ತಲ್ವಾ. ಕುಟುಂಬದಲ್ಲಿ ದುಃಖ ಆಗುವಂಥದ್ದು. ಆಮೇಲೆ ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಕೂಡ ಧರಿಸ್ತೀರಿ. ಅಂದ್ರೆ ವೃಷಭ ರಾಶಿಯವರಿಗೆ ಈ ವಾರ ಒಟ್ಟು 4 ದಿನ ಶುಭ. ಸೋಮವಾರ ಮಂಗಳವಾರ, ಶನಿವಾರ ಭಾನುವಾರ. ಬುಧವಾರ ಗುರುವಾರ ಶುಕ್ರವಾರ ವೃಷಭ ರಾಶಿ ಜಾತಕರು ಜಾಗ್ರತೆಯನ್ನ
ವಹಿಸಿ. ವೃಷಭ ರಾಶಿ ಜಾತಕರು ಶಿವನ್ನ ಓಂ ನಮಃ ಶಿವಾಯ ಅಥವಾ ಓಂ ಶಿವಾಯ ನಮಃ ಅನ್ನೋಂಥ ಮಂತ್ರಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ಬಹಳ ಒಳ್ಳೆ ಫಲವನ್ನ ಶಿವ ಈ ವಾರದಲ್ಲಿ ಕೊಟ್ಟು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ವೃಷಭ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಪರಿಹಾರ ದಾನ ಮಾಡಬೇಕು ಅಂದ್ರೆ ಏನ್ ದಾನ ಮಾಡ್ತೀರಿ ಈ ವಾರ? ಬಡವ್ರಿಗೆ, ಕಷ್ಟದಲ್ಲಿರೋರಿಗೆ ಅನ್ನದಾನ ಮಾಡಿ, ಒಳ್ಳೇದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ? ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ, ನಮ್ದು ಈ ವಾರ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ. ನಮ್ಮ ಭವಿಷ್ಯ ಯಾವಾಗಲೂ ಕೂಡ ಸೋಮವಾರದಿಂದ ಭಾನುವಾರ 26ನೇ ತಾರೀಕು ಮೇ 2025ರಿಂದ 27 ಮೇ 2025 ಮಿಥುನ ರಾಶಿ ಭವಿಷ್ಯ ನೋಡೋಣ. ಮಿಥುನ ರಾಶಿಯವರಿಗೆ ಹೇಗಿದೆ? ಜನ್ಮ ರಾಶಿಯಲ್ಲಿ ಗುರು ಅಂದ್ರೆ ನೀವು ಮಾತಾಡ್ಬೇಕಾದ್ರೆ ಬಹಳ ಜ್ಞಾನಿಯಾಗಿರ್ಬೇಕು. ಗುರು ನಿಮ್ ಜನ್ಮ ರಾಶಿಗೆ ಬಂದ್ಬಿಟ್ಟಿದ್ದಾನೆ. ದೇವರು ನಿಮ್ ಮನೆಗೆ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಿ? ಬಹಳ ಬ್ಯುಸಿ ಆಗ್ಬಿಡ್ತೀರ. ಸುಮ್ಮನೆ ಕುತ್ಕೊಳಕ್ಕಾಗತ್ತಾ? ಆಗಲ್ಲ. ಅಕ್ಕಪಕ್ಕದವ್ರನ್ನ ಕರಿಬೇಕು, ಪೂಜೆ ಮಾಡ್ಬೇಕು. ಹಾಗೆ ಏನಂದ್ರೆ ಮಾತಾಡಬಾರ್ದು. ನಿಮ್ದು ರಾಶಿ ಅಂದ್ರೆ ಕಮ್ಯುನಿಕೇಶನ್ ರಾಶಿ. ಅದ್ರಲ್ಲಿ ಗುರು ಬಂದಿದ್ದಾನೆ ಅಂದ್ಮೇಲೆ ನಿಮ್ಮ ಭಾಷೆಯಲ್ಲಿ, ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಸ್ಕಿಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ. ದ್ವಿತೀಯ ಭಾವದಲ್ಲಿ ಕುಜ ಬೇರೆ, ಮಾತಾಡುವಂಥದ್ದು ಜರ. ಕುಜ ಶನಿ ಏನು? ಕುಜ ಜಲರಾಶಿ, ಶನಿ ಕೂಡ ಜಲರಾಶಿ. ನೀವು ಮಾತಾಡೋದ್ರಿಂದ ಎಲ್ಲ ಕೆಲಸ ಕೆಟ್ಟೋಗ್ಬಿಡುತ್ತೆ. ಸೈಲೆಂಟ್ ಆಗಿರಿ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು. ಮಿತಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ತುಂಬಾ ಸ್ಪೈಸಿ ಆಹಾರವನ್ನ ತಿನ್ಬೇಡಿ, ಒಳ್ಳೇದಲ್ಲ ಈ ವಾರ. ಚತುರ್ಥಾಧಿಪತಿ ಬುಧ, ನಿಮ್ಮ ರಾಷ್ಟ್ರಾಧಿಪತಿ ಬುಧ ವ್ಯಯಭಾವದಲ್ಲಿ. ಭೂಮಿಯಿಂದ ಲಾಸು. ಮನೆ ಮಾರಾಟ ಮಾಡಬೇಕು, ಆಗ್ತಾ ಇಲ್ಲ. ವಾಹನ ಮಾರಾಟ ಮಾಡಬೇಕು, ಆಗ್ತಾ ಇಲ್ಲ. ಇಲ್ಲ ಕಮ್ಮಿ ರೇಟ್ ಕೇಳ್ತಾ ಇದ್ದಾರೆ ಮನೆ, ಸೈಟು, ವಾಹನಗಳು. ಅವಾಗೇನ್ ಮಾಡ್ತೀರಿ? ಟೈಮ್ ಚೆನ್ನಾಗಿಲ್ಲ. ಅವಾಗ ನಿಮ್ಮ ಜಾತಕಗಳನ್ನ ನೀವು ತೋರಿಸ್ಬೇಕು. ದಶಾಭುಕ್ತಿ ಅವೆಲ್ಲ ನೋಡಿ. ಇದು ಗೋಚಾರ ಫಲ. ಇನ್ನ ಪಂಚಮಾಧಿಪತಿಯಾದಂತಹ ಶುಕ್ರ ಲಾಭ ಭಾವದಲ್ಲಿ. ಮಕ್ಕಳಿಂದ ಲಾಭ, ಶೇರ್ ಮಾರ್ಕೆಟ್ ಇಂದ ಲಾಭ. ಹಣ ಹೂಡಿಕೆ ಮಾಡ್ತೀರಿ, ತಲೆ ಚೆನ್ನಾಗಿ ಓಡುತ್ತೆ. ಅವಾಗ ಚೆನ್ನಾಗಿ ಓಡಿ ಯಾವ ಸ್ಟಾಕ್ ಬೇಗ ಮೇಲೊಟ್ಟೋಗುತ್ತೆ, ರಾಕೆಟ್ ತರ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ದುಡ್ಡು ಜಾಸ್ತಿ ಆಗ್ಬಿಡುತ್ತೆ. ಕೆಲವು ಲಾಂಗ್ ಟರ್ಮ್ ಪ್ಲಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದರಲ್ಲೂ ಲಾಭ ಆಗುತ್ತೆ. ಶುಕ್ರ ನೇರವಾಗಿ ನಿಮ್ಮ ಜನ್ಮ ರಾಶಿ ಪಂಚಮ ಭಾವವನ್ನು ನೋಡ್ತಾ ಇರೋದ್ರಿಂದ ಜೂಜಾಟ, ಲಾಟ್ರಿ ಇದೆಲ್ಲದಿಂದ ದುಡ್ಡು ಬರುವಂತ ಸಾಧ್ಯತೆಗಳು ಇರುತ್ತೆ. ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. 6ನೇ ಮನೆ. 6ನೇ ಮನೆ ಅಧಿಪತಿ ಕುಜ 2ನೇ ಮನೆಯಲ್ಲಿ. ಏನಾಗುತ್ತೆ? ನೀವು ಮಾತಾಡೋದ್ರಿಂದನೇ ಎಲ್ಲ ಪ್ರಾಬ್ಲಮ್. ಸಾಲಗಾರರ ಕಾಟ ಆಗ್ಬೋದು, ಹೆಲ್ತ್ ಇಶ್ಯೂಸ್, ರಕ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಉಂಟಾಗ್ಬೋದು. ಎಚ್ಚರ. ಸಪ್ತಮಾಧಿಪತಿ ಗುರು ನಿಮ್ಮ ಜನ್ಮ ರಾಶಿಯಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ಪೂರ್ತಿ ಕಂಟ್ರೋಲ್ ನಾನು ಮಾಡಬೇಕು ಅಂತ ಹೋಗಿ ತೊಂದರೆಯನ್ನ ಅನುಭವಿಸ್ತೀರಾ. ಯಾಕಂದ್ರೆ ಎಲ್ಲರಿಗೂ ಕೂಡ ಅವ್ರದೇ ಆಗಿರುವಂತಹ ಫ್ರೀಡಮ್ ಇರುತ್ತೆ. ಸಂಶಯ ಬುದ್ಧಿ ಒಳ್ಳೇದಲ್ಲ. ಸಂಶಯ ಬುದ್ಧಿ ವಿನಶ್ಯಂತಿ, ಪ್ರೀತಿ ಬುದ್ಧಿ ವಿಜಯಂತಿ. ಭಗವಂತನ ಪ್ರೀತಿಸಿ.
ಮನುಷ್ಯರನ್ನ ನೀವು ಪ್ರೀತಿಸೋದ್ರಿಂದ ದುಃಖನೇ ಜಾಸ್ತಿ ಆಗೋದು. ಇನ್ನು ಅಷ್ಟಮಾಧಿಪತಿ ಮತ್ತು ನವಮಾಧಿಪತಿಯಾದಂತಹ ಶನಿ ಮಹಾತ್ಮ ದಶಮ ಭಾವದಲ್ಲಿರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು, ಕೆಲಸ ಮಾಡ್ತಾನೆ ಇರಬೇಕು, ಸ್ಟ್ರೈನ್ ಆಗುತ್ತೆ. ಯಾವುದೇ ಧಾರ್ಮಿಕ ಗ್ರಂಥಗಳನ್ನ ಕುಟುಂಬದಿಂದ ನಡ್ಸ್ಕೊಂಡ್ ಬರ್ತಿರುವಂತಹ ಆಚಾರ ವಿಚಾರಗಳನ್ನ ಅವಹೇಳನ ಮಾಡಬೇಡಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ವಾರದ ಮೊದಲು 2 ದಿನ ಸೋಮವಾರ ಮಂಗಳವಾರ ಮಾನಸಿಕವಾಗಿ ಆಯಾಸ, ಅಧಿಕ ಖರ್ಚು, ಬೇಸರ, ಸೋಮಾರಿತನ ಉಂಟಾಗುತ್ತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಕಾಣಿಕೆಗಳು ಸಿಗುವಂಥದ್ದು, ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುವಂಥದ್ದು, ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂಥದ್ದು, ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ, ಯಾವುದೇ ಪ್ರಯತ್ನ ಮಾಡಿದ್ರು ಕೆಲಸ ಆಗಲ್ಲ. ಶನಿವಾರ ಭಾನುವಾರ ಮಾಡಬೇಡ್ರಿ, ಏನೋ ಇಂಪಾರ್ಟೆಂಟ್ ಮಾಡಲೇಬೇಕು ಅನ್ನೋದನ್ನ ಮಾಡಿ, ಅಥವಾ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ವ್ಯಾಧಿಗಳು ಬರ್ಬೋದು. ಈ ವಾರ 4 ದಿನ ಚೆನ್ನಾಗಿಲ್ಲ, ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಟೈಮು ಚೆನ್ನಾಗಿದೆ. ಅದಕ್ಕೆ ಮಿಥುನ ರಾಶಿಯವರು ಓಂ ಮೃತ್ಯುಂಜಯಾಯ ನಮಃ ಅಂತೇಳಿ ಮೃತ್ಯುಂಜಯ ಮಂತ್ರ ಜಪ ಮಾಡಿ, ಶಿವನಿಗೆ ರುದ್ರಾಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ದಾನ ಮಾಡೋದಾದ್ರೆ ಜಲದಾನ, ಹಾಲು ದಾನ ಮಾಡಿ, ಒಳ್ಳೆಯದಾಗಲಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರೂಜಿ ಏನ್ ಭವಿಷ್ಯ ಹೇಳ್ತಾರೆ ಈ ವಾರ, ನಮ್ಗೇನು ಫಲಾನುಫಲ ಪ್ರಾಪ್ತಿಯಾಗತ್ತೆ ಅಂತ. ನಿಮ್ಮ ಜನ್ಮ ರಾಶಿಗೆ ಮಂಗಳ ಗ್ರಹ ಕೋಪ, ಪೇಷನ್ಸ್ ಇರಲ್ಲ, ಏನ್ ಬರುತ್ತೋ ಬಾಯಿಗೆ ಬಂದಿದ್ದೆ ಕಮೆಂಟ್ ಹಾಕ್ಬಿಡೋದು. ಮನ್ಸಿಗೆ, ಯಾಕಂದ್ರೆ ಮನಸ್ಸು ಸ್ಥಿಮಿತ ಇಲ್ಲ, ಏನದೇ ಮಾತಾಡ್ಬಿಡೋದು. ದುಡುಕು ಸ್ವಭಾವ, ಯಾವಾಗ್ಲೂ ಕೂಡ ದುಡುಕುತನ ಇರಬಾರ್ದು, ಪೇಷನ್ಸ್ ಆಗಿರ್ಬೇಕು. ಮೆಡಿಟೇಷನ್ ಮಾಡಿ. ಯಾರಿಗೆ ಆಗ್ಲಿ ಶಾಪ ಕೊಟ್ರೆ ಕೊಡೋದಕ್ಕಿಂತ ಮುಂಚೆ ಒಂದು ಬೆರಳು ನೀವು ಇನ್ನೊಬ್ರಿಗೆ ತೋರಿಸಿದ್ರೆ ಇನ್ನು ಮಿಕ್ಕಿದ ಬೆರಳೆಲ್ಲ ನಮಗೆ ತೋರಿಸುತ್ತೆ. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ತೇವೆ, ನಮಗೆ ಕೆಟ್ಟದಾಗೋದು ಜಾಸ್ತಿ. ಯಾವಾಗಲೂ ಕೂಡ ಎಲ್ಲರ ಬಗ್ಗೆ ಶುಭ ಭಾವನೆ ಇಟ್ಕೊಳ್ಳಿ, ಎಲ್ಲರ ಬಗ್ಗೆ ಒಳ್ಳೆ ಆಲೋಚನೆಗಳನ್ನ ಮಾಡಿ. ಕಟಕ ರಾಶಿ ಜಾತಕರು, ಇನ್ನು ಕಟಕ ರಾಶಿ ಜಾತಕರಿಗೆ ವ್ಯಯಭಾವದಲ್ಲಿ ಗುರು, ದೈವ ಚಿಂತನೆಗಳನ್ನ ಮಾಡ್ರಿ, ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ರಿ. ಗುರು ಯಾರ ಮನೆಗಿದ್ದಾನೆ? ಬುಧನ ಮನೆಯಲ್ಲಿದ್ದಾನೆ. ಆದ್ರಿಂದ ವ್ಯಾವಹಾರಿಕ ಜ್ಞಾನ ಇರುತ್ತೆ. ಮಾತಾಡ್ಬೇಕಾದ್ರೆ ಸ್ಪಷ್ಟವಾಗಿ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ದ್ವಿತೀಯಾಧಿಪತಿಯಾದಂತ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಲಾಭ ಸ್ಥಾನದಲ್ಲಿದ್ದಾನೆ. ಸರ್ಕಾರದ ಯಾವ ಕೆಲಸಗಳಿದೆ ಎಲ್ಲ ಆಗೋಗುತ್ತೆ, ಮಾಡ್ಕೊಳ್ಳಿ. ರಾಜಕಾರಣಿಗಳಾಗಿರ್ಬೋದು, ಜನಸೇವೆಯೇ ಜನಾರ್ದನ ಸೇವೆ ಅಂತ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಇರ್ಬೋದು. ನಿಜವಾಗ ನಿಮ್ಗೆ ಆತರ ಭಾವನೆ ಇದೆಯಾ? ಕಮೆಂಟ್ ಮಾಡಿ. ಗೌರ್ಮೆಂಟ್ ಕೆಲಸದಲ್ಲಿರೋರು, ಸುಮ್ಮನೆ ಸಂಬಳ ಬರುತ್ತೆ, ಟೈಮ್ ಪಾಸ್ ಮಾಡಿ ದುಡಿಯೋಣ, ಇದೆಲ್ಲ ಒಳ್ಳೇದಲ್ಲ. ಹಾನೆಸ್ಟ್ ಆಗಿ ಜನಸೇವೆ ಮಾಡಿ, ಅವಾಗ ಶನಿ ಮಹಾತ್ಮ ಒಳ್ಳೇದ್ ಮಾಡ್ತಾನೆ. ಕಟಕ ರಾಶಿ ಜಾತಕರಿಗೆ ಇನ್ನ ತೃತೀಯಾಧಿಪತಿ ಲಾಭ ಸ್ಥಾನದಲ್ಲಿ, ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದ ನಿಮಗೆ ಲಾಭ, ಧನ ಲಾಭ, ನಿಮ್ಮ ಎಲ್ಲ ಮನೋಕಾಮನೆಗಳು ಈಡೇರುತ್ತೆ. ನಿಮ್ಮ ಯಂಗ್ ಸಿಬ್ಲಿಂಗ್ಸ್ ಯಾರೇ ಇರಲಿ, ತಂಗಿ ಇರಲಿ ತಮ್ಮ ಇರಲಿ, ಅವ್ರನ್ನ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳಿ. ಅವರಿಂದ ನಿಮ್ಗೆ ಖಂಡಿತವಾಗ್ಲೂ ಲಾಭ ಆಗುತ್ತೆ. ನಿಮ್ಮ ಧೈರ್ಯನೇ ನಿಮ್ಮನ್ನ ಕಾಪಾಡುತ್ತೆ. ಇನ್ನು ಕಟಕ ರಾಶಿಯವರಿಗೆ ಚತುರ್ಥಾಧಿಪತಿಯಾದಂಥ ಶುಕ್ರ ದಶಮ ಭಾವದಲ್ಲಿರೋದ್ರಿಂದ ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕಂಪ್ನಿ ಬಾಸ್
ಫಿಮೇಲ್ ಆಗಿದ್ರೆ, ನೀವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ನಿಮ್ಮ ಮೇಲೆ ಮ್ಯಾನೇಜರ್ ಯಾರೋ ನಿಮ್ಗಿಂತ ಮೇಲೆ ಸೀನಿಯರ್ ಯಾರು ಇರ್ತಾರೆ, ಅದರಲ್ಲೂ ಫೀಮೇಲ್ಸ್ ಇದ್ರೆ ಬಹಳ ಎಚ್ಚರವಾಗಿರ್ರಿ. ಇಲ್ಲಾಂದ್ರೆ ಉದ್ಯೋಗ ಬದಲಾವಣೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಉದ್ಭವ ಆಗ್ಬೋದು. ಇನ್ನು ಪಂಚಮಾಧಿಪತಿ ಮಂಗಳ ಗ್ರಹ, ದಶಮಾಧಿಪತಿ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ, ಉದ್ಯೋಗದ ಬಗ್ಗೆ ಚಿಂತೆ ಜಾಸ್ತಿ ಹೆಚ್ಚಾಗತ್ತೆ. ಇನ್ನು ಆರನೇ ಮನೆ ಅಧಿಪತಿ ಗುರು, ದಶಮಾಧಿಪತಿ ಭಾಗ್ಯಾಧಿಪತಿ ಗುರು ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿಪರೀತ ರಾಜಯೋಗ. ಹಂಗಂದ್ರೆ ಏನು? ಕಾಯಿಲೆ ಬಂದ್ರೆ ಇನ್ಶೂರೆನ್ಸ್ ಸಿಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರೋರಿಗೆ. ಕಟಕ ರಾಶಿಯವರಿಗೆ ನಿಮಗೆ ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆದಂತ ಶನಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಲಾಭ ಭಾವವನ್ನು ನೋಡೋದ್ರಿಂದ ನಿಧಾನವಾಗೋದ್ರೂ ನಿಮಗೆ ಲಾಭ ಬರುತ್ತೆ. ಸ್ವಲ್ಪ ಚರ್ಮ ರೋಗಗಳಿಂದ ಬಹಳ ಎಚ್ಚರವಾಗಿರ್ರಿ. ನಿಮ್ಮ ಸಂಗಾತಿಯಿಂದ ನಿಮ್ಗೆ ಅದೃಷ್ಟ ಓಪನ್ ಆಗ್ಬೋದು. ಅದಕ್ಕೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಡಿ. ನೀವು ನಿಮ್ಮ ಪತ್ನಿ ಪುರುಷರಾಗಿದ್ದರೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ನೀವು ಮತ್ತು ನಿಮ್ಮ ಪತ್ನಿ ಪುರುಷರಾಗಿದ್ದರೆ, ಸ್ತ್ರೀ ಆಗಿದ್ರೆ ನೀವು ಮತ್ತೆ ನಿಮ್ಮ ಪತಿ ಇಬ್ಬರು ಜೊತೆಗೆ ಸೇರಿ ಕೆಲಸವನ್ನ ಮಾಡಿ, ಅವಾಗ ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಅಷ್ಟಮದಲ್ಲಿ ರಾಹು, ದೊಡ್ಡ ಮೈನ್ ರೋಡಲ್ಲಿ ರೋಡ್ ದಾಟಬೇಕಾದ್ರೆ, ನಿಮ್ಮ ವಾಹನ ಡ್ರೈವ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸಿ. ನಿಮ್ಮ ಸಂಗಾತಿ ಏನೇ ಒಂದು ಸುಳ್ಳು ಹೇಳಿದ್ರು, ಏನೇ ಒಂದು ಮಾತಿನಲ್ಲಿ ಬಂದರೂ ಕೂಡ ಕ್ಷಮೆ ಭಾವನೆ ಅನ್ನೋದನ್ನ ನಾವು ಇಟ್ಕೋಬೇಕಾಗತ್ತೆ. ಇನ್ನು ಲಾಭಾಧಿಪತಿಯಾದಂಥ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ತ್ರೀಯಿಂದ ನೀವು ಕೆಲಸ ಮಾಡೋ ಜಾಗದಲ್ಲಿ ತೊಂದರೆಯಿಂದ ತಪ್ಪಿಸ್ಕೊಂಡ್ರೆ ಒಳ್ಳೆ ಲಾಭ ಅನ್ನೋದು ನಿಮ್ಗೆ ಆಗತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಉತ್ತಮ ಆದಾಯ ಮತ್ತೆ ವಿವಾಹ ಭಾಗ್ಯ ಅಂತ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ, ಇಬ್ಬರದು ಮ್ಯಾಚಿಂಗ್. ಗುರುಜಿ, ನಾನೆಲ್ಲ ಒಂದ್ ಕಡೆ ಸಾಲವಾಲಿ ಕೇಳಿದೆ, ಸಂಖ್ಯೆ ಎಷ್ಟು ಬಂದು ಗೊತ್ತಾ? ಎಷ್ಟಪ್ಪ? 30 ಮೇಲೆ, 25 ಮೇಲೆ ರ್ಯಾಂಕ್. ಈಗೇನಾಯ್ತು? ಆಗ್ತಾ ಇಲ್ಲ. ಬೇಡ, ನನ್ನ ಜೊತೆಗೂ ಹೊಂದ್ಕೊಂತ ಇಲ್ಲ, ನಮ್ಮ ಅಪ್ಪ ಅಮ್ಮನ ಜೊತೆಗೂ ಹೊಂದ್ಕೊಂತ ಇಲ್ಲ. ವರ ಆಯುಷ್ ಚೆನ್ನಾಗಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ಕೆಲಸ ಹೊರಟೋಯ್ತು. ಅದಕ್ಕೆ ಇಬ್ಬರದು ಮ್ಯಾಚಿಂಗ್ ಮಾಡಿಸಿ. ಫ್ರೀಯಾಗಿ ಕೇಳಬೇಡಿ. ಗುರುದಕ್ಷಿಣೆ ಕೊಟ್ಟೇನೆ, ಮಂಗಳ ಕಾರ್ಯಗಳಿಗೆ ಗುರುದಕ್ಷಿಣೆ ಕೊಟ್ಟೆ ಕೇಳಬೇಕು. ಉತ್ತಮ ಆದಾಯ ಉಂಟಾಗುತ್ತೆ. ಇಬ್ಬರು ಜಾತಕ ತೋರಿಸಿ. ಮದ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಆದಾಯ. ದ್ರವ್ಯ ಅಂದ್ರೆ ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು ಎಲ್ಲದರಲ್ಲೂ ಲಾಭ. ಸೋಮವಾರ ಮಂಗಳವಾರ ಸೂಪರ್ ಆಗಿದೆ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಏನೋ ಒಂಥರ ಸೋಮಾರಿತನ, ಶೀಘ್ರ ಕೋಪ, ಏನಾದ್ರೂ ಗಾಯಗಳಾಗ್ಬೋದು. ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚುಂಟಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಭಾಗ್ಯೋದಯ ಆಗುತ್ತೆ, ಉಲ್ಲಾಸ ಉಂಟಾಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನ ಶುಭ: ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ. ಹಾಗಾದ್ರೆ ಕಟಕ ರಾಶಿಯವರಿಗೆ ಏನು ಪರಿಹಾರ ಮಾಡ್ಕೋಬೇಕು? ಕಟಕ ರಾಶಿಯವರು ಈ ವಾರ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ಅಂದಾಗ, ಭಗವಂತ ಕಣ್ಣಿಗೆ ಕಾಣಲ್ಲ, ಭಗವಂತ ಇದ್ದಾನೆ, ಶಿವ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ, ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ. ಆಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಉಂಟಾಗಲ್ಲ, ಒಳ್ಳೆ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 5ನೇ ರಾಶಿಗೆ ಸಿಂಹ ರಾಶಿ.
ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಸಿಂಹ ರಾಶಿಯವರಿಗೆ ಈಗ ಗುರುಬಲ ಬಂದಿದೆ. ಆದ್ರೂ ಸಿಂಹ ರಾಶಿಯವರಿಗೆ ಯಾವಾಗ್ಲೂ ಕೂಡ ತೊಂದರೆ ಕೊಡೋನು ಯಾರು? ಶನಿದೇವರು. ಅಷ್ಟಮ ಭಾವದಲ್ಲಿ ಶನಿ. 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿ. ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು. ಋಣ ರೋಗಗಳು ಯಾವುದು ಬರಬಾರ್ದಪ್ಪ ಅಂತೀವಿ. ಆದ್ರೆ 6ನೇ ಮನೆ ರೋಗಾಧಿಪತಿ ಅಷ್ಟಮ ಭಾವದಲ್ಲಿ. ಪ್ರೇತಕ ಕಾರಕ ಶನಿ ಮಹಾತ್ಮ ಅಷ್ಟಮ ಭಾವದಲ್ಲಿ. ಅವಾಗ ನಿಮಗೆ ಏನ್ ನಡೀತಾ ಇದೆ ಸಿಂಹರಾಶಿಯವರಿಗೆ? ಅಷ್ಟಮ ಶನಿ. ಆಯುಷ್ಗೆ ಆರೋಗ್ಯಕ್ಕೆ ಸಮಸ್ಯೆಗಳಾಗುವಂತ ಸಮಯ. ಆದ್ರೆ ಗುರು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ. ನಿಮ್ಮ ಜನ್ಮ ರಾಶ್ಯಾಧಿಪತಿಯಾದಂತ ಸೂರ್ಯನನ್ನ ಶನಿಯ ದೃಷ್ಟಿ ಇರೋದ್ರಿಂದ ನರಗಳು ಚರ್ಮ ನರಗಳ ಬಗ್ಗೆ ಎಚ್ಚರವನ್ನ ವಹಿಸಿ ಸಿಂಹರಾಶಿ ಜಾತಕ. ಧನಾಧಿಪತಿಯಾದಂತಹ ಬುಧ ದಶಮ ಭಾವದಲ್ಲಿರೋದ್ರಿಂದ ಧನ ಬರಬೇಕು, ದುಡ್ಡು ನಿಮಗೆ ಬರಬೇಕು ಕೊಡಬೇಕು ಅನ್ನೋಷ್ಟರಲ್ಲಿ ಶನಿ ನೋಡಿ ದುಡ್ಡು ಕೊಡೋದನ್ನ ನಿಲ್ಲಿಸ್ತಾನೆ. ದಶಮ ಭಾವವನ್ನ ಶನಿ ನೋಡ್ತಾ ಇರೋದ್ರಿಂದ ನಿಲ್ಲಿಸ್ತಾನೆ. ಕೆಲಸ ಸಿಗಕ್ಕೂ ಸ್ವಲ್ಪ ಸ್ಲೋ ಮಾಡಿಸ್ತಾನೆ. ದುಡ್ಡು ಬರೋಕ್ಕೂ ನಿಧಾನ ಮಾಡಿಸ್ತಾನೆ. ತಾಳ್ಮೆ ಮುಖ್ಯ. ಪೇಷನ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಎಷ್ಟು ಪೇಷನ್ಸ್ ಆಗಿರ್ತೀರೋ ಅಷ್ಟು ಬಹಳ ಮುಖ್ಯ. ಅಷ್ಟಮ ಶನಿ ತೊಂದರೆಗಳು ಅನುಭವಿಸ್ತಾ ಇರೋವಂಥವ್ರು, ಅದರಲ್ಲೂ ಕೂಡ ಶನಿ ಮಹಾದಶೆ ನಡೀತಾ ಇರೋವಂಥವ್ರು. ಇನ್ನು ತೃತೀಯಾಧಿಪತಿಯಾದಂತಹ ಶುಕ್ರ ಭಾಗ್ಯ ಭಾವದಲ್ಲಿ ಸಂಚಾರ. ಮತ್ತೆ ದಶಮಾಧಿಪತಿ ಶುಕ್ರ ಭಾಗ್ಯ ಭಾವದಲ್ಲಿ ಸಂಚಾರ. ಧಾರ್ಮಿಕ ಕಾರ್ಯಗಳನ್ನ ಮಾಡಿ, ಆಧ್ಯಾತ್ಮಿಕ ಚಿಂತನೆಗಳನ್ನ ಮಾಡಿ, ಧೈರ್ಯವಾಗಿ ಮಾಡಿ ದೇವ್ರ ಕೆಲಸಗಳು. ಭಯ ಪಡಬೇಡಿ. ಸ್ತ್ರೀ ದೇವತೆಯನ್ನ ಪೂಜೆ ಮಾಡಿ. ನಿಮಗೆ ಧೈರ್ಯ ವಸತೆ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ಒಳ್ಳೇದಾಗತ್ತೆ. ಇನ್ನು ಚತುರ್ಥಾಧಿಪತಿಯಾದಂತಹ ಮಂಗಳ ವ್ಯಯಭಾವದಲ್ಲಿ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಭೂಮಿ ವಿಚಾರದಲ್ಲಿ ತೊಂದರೆ, ವಾಹನಗಳಿಂದ ತೊಂದರೆ, ರಕ್ತ ಕೆಡುವಂತಹ ಸಾಧ್ಯತೆಗಳು. ಎಚ್ಚರ. ಇನ್ನು ಪಂಚಮ ಸ್ಥಾನಕ್ಕೆ ಪಂಚಮಾಧಿಪತಿ ನೋಡ್ತಾ ಇರೋದ್ರಿಂದ ಮಗನಿಗೆ ಒಳ್ಳೇದಾಗುತ್ತೆ. ಮೊದಲನೇ ಮಗ ಇರ್ಬೋದು, ಮೊದಲನೇ ಮಗಳಿರ್ಬೋದು. ನಿಮಗೆ ಖಂಡಿತವಾಗ್ಲೂ ಮಕ್ಕಳು ಚೆನ್ನಾಗಿದ್ರೆ ಅದೇ ಒಂದು ನೆಮ್ಮದಿ. ನಿಮ್ಮ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಜೂಜಾಟ ಆಡೋರು, ನಾವು ಅದನ್ನು ಪ್ರೋತ್ಸಾಹಿಸ್ತಾ ಇಲ್ಲ. ಪಂಚಮ ಭಾವ ಅಂದ್ರೆ ಬುದ್ಧಿ ತುಂಬಾ ಆಕ್ಟಿವ್ ಆಗಿಬಿಡುತ್ತೆ. ಯಾಕಂದ್ರೆ ಗುರು ನೋಡ್ತಾ ಇದ್ದಾನೆ. ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಎಲ್ಲಿ ದುಡ್ಡು ಬರುತ್ತೋ ಅಲ್ಲೇ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅದೇ ಸ್ಟಾಕ್ಗಳನ್ನ ಕೊಂಡ್ಕೊಂತೀರಾ. ಕ್ಯಾಸಿನೋ ಇರ್ಬೋದು, ಹಾರ್ಸ್ ರೈಡಿಂಗ್ ಇರ್ಬೋದು, ಇದೆಲ್ಲದರಿಂದ ದುಡ್ಡು ಮಾಡುವಂತಹ ಯೋಗ ಗುರು ಕೊಡ್ತಾನೆ. ಯಾಕಂದ್ರೆ ಗುರು ಜ್ಞಾನಕಾರಕ. ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ? ಗುರು ಅಂದ್ರೆ ಏನು? ಧನಕಾರಕ. ಧನ ಕೊಡ್ತಾನೆ. ನಿಮ್ಮ ಜ್ಞಾನದಿಂದ ನಿಮಗೆ ಧನ ಪ್ರಾಪ್ತಿ, ಲಾಭ ಆಗುತ್ತೆ. ಇನ್ನ ಸಪ್ತಮದಲ್ಲಿ ರಾಹುಗೆ ಸ್ವಂತ ಮನೆ ಇಲ್ಲ. ನಿಮ್ಮ ಜನ್ಮ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಬಾಯಿ ಏನಾಗಿದೆ? ದೊಡ್ಡದಾಗಿದೆ. ಹೇಗಿರುತ್ತೆ? ರಾಹು ದೊಡ್ಡದಾಗಿದ್ದಾಗ ದೇವ್ರನ್ನ ಒಲಿಸ್ಕೋಬೇಕು. ನೀಚ ಜನರ ಸಹವಾಸ ಒಳ್ಳೇದಲ್ಲ. ಸರಿನಾ? ಇನ್ನ ಸಿಂಹ ರಾಶಿಯವರಿಗೆ ಮಂಗಳ ಗ್ರಹ ವ್ಯಯಭಾವದಲ್ಲಿ ಅಂದಾಗ ಡಿಸೈರ್ಸ್, ಆಸೆ ಆಕಾಂಕ್ಷೆ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸಿಂಹ ರಾಶಿಯವರಿಗೆ ಈ ವಾರದ ಮೊದಲು 5 ದಿನ
ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸೂಪರ್. ಸಂತೋಷ ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಸಿಂಹ ರಾಶಿಗೆ ಆಲ್ರೆಡಿ ಧೈರ್ಯ ಇರುತ್ತೆ. ಈಗ ಇನ್ನೊಂಚೂರು ಧೈರ್ಯ ಜಾಸ್ತಿ ಆದ್ರೆ ಏನಾಗುತ್ತೆ? ದುಡ್ಡು ಬರುತ್ತೆ. ಸೇವೆ, ನೀವು ಮಾಡ್ತಿರುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಕೆಲಸ ಇಲ್ದವ್ರಿಗೂ ಕೆಲಸನೂ ಕೂಡ ಸಿಗುತ್ತೆ. ಸ್ವಲ್ಪ ಕೆಲವ್ರಿಗೆ ನಿಧಾನ ಆಗ್ಬೋದು. ಅಧಿಕಾರ ಪ್ರಾಪ್ತಿ, ಬಹಳ ಗೌರವ, ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಯಾವಾಗ್ಲೂ ಏನ್ ಹೇಳ್ತೀನಿ, ನೀವು ದಕ್ಷಿಣೆ ಕೊಡಬೇಕು, ಅದು ಸಂಪ್ರದಾಯ. ಮನಿ ಮೈಂಡೆಡ್ ಅಂತ ತಿಳ್ಕೊಬೇಡಿ. ಶುಭ ಕಾರ್ಯಕ್ಕೆ ದುಡ್ಡು ಕೊಟ್ಟು, ಎಲೆಡಿಕೆ ತಾಂಬೂಲ ಕೊಟ್ಟು ಗುರುಜಿನ ಕೇಳಬೇಕಾಗುತ್ತೆ. ಗುರು ಯಾರೋ ಹೇಳಿದ್ರು, ಕಂಪ್ಯೂಟರ್ ಯಾವುದೋ ಭವಿಷ್ಯ ಹೇಳಿದ್ರು, ಯಾರೋ ಸಾಲಾವಳಿ ಚೆನ್ನಾಗಿ ಬಂತು ಅಂತ ಹೇಳಿದ್ರು, ಸಾಕಲ್ಲ, ಚೆನ್ನಾಗಿರ್ತಾರೆ. ಅದು ತಪ್ಪು, ಹೊಂದಾಣಿಕೆ ಆಗಲ್ಲ. ಯಾವಾಗಲೂ ವಿವಾಹದಲ್ಲಿ ಕಲಹ ಗಲಾಟೆಗಳಾಗ್ಬೋದು. ನಿಮ್ಗೆ ಯಾರು ಪರ್ಫೆಕ್ಟ್ ಮ್ಯಾಚ್ ಇರ್ತಾರೆ ಅನ್ನೋದನ್ನ ನೀವು ತೋರಿಸಿದ್ರೆ ವಧು ನಿಮ್ಮನೆ ಉದ್ಧಾರ ಮಾಡ್ತಾಳ, ಅಥವಾ ಎಲ್ಲ ಪಾಪರ್ ಮಾಡಿ ಎಲ್ಲ ವರದಕ್ಷಿಣೆ ಕಿರುಕುಳ, ಡೊಮೆಸ್ಟಿಕ್ ವಯಲೆನ್ಸ್, ಇದನ್ನೆಲ್ಲ ಹಣ ಕಳ್ಕೊಂತೀರ. ಹಂಗೆ ಕಳ್ಕೊಂತ ಇರೋರು ಆಗ್ಲೇ ಬರೀ ಲಾಯರ್ಗೆ ದುಡ್ಡು ಕೊಡ್ತಾ ಇರೋರು, ಅಥವಾ ಈ ಥರ ಸಮಸ್ಯೆ ಸಿಗಾಕೊಂಡಿರೋರು ಜಾತಕ ತೋರಿಸಿ ನೋಡೋಣ ಏನು ದೋಷ ಇದೆ, ಏನು ಪರಿಹಾರ ಮಾಡ್ಕೋಬೇಕು ಅಂತ. ಇನ್ನು ಆಗೋಕ್ಕಿಂತ ಮೊದಲೇನೆ ಪ್ರಿಕಾಷನ್ ತಗೊಳ್ಳಿ. ಅಲ್ಲ, ಜಾತಕ ತೋರಿಸಿ, ಮಗನ ಜಾತಕ ಇರ್ಬೋದು, ಮಗಳ ಜಾತಕ ಇರ್ಬೋದು, ಅಥವಾ ನಿಮ್ದೇ ಇರ್ಬೋದು, ಜಾತಕ ತೋರಿಸಿ ಮಾಡ್ಕೊಳ್ಳಿ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಈ ವಾರ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ, ಶನಿವಾರ ಭಾನುವಾರ. ಶೀಘ್ರ ಕೋಪ ಒಳ್ಳೇದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ, ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಕೋಪ ಬೇಡ. ಅನಾರೋಗ್ಯ, ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ಎಲ್ಲಾ ಸಾಧನೆ, ಮನೆ ಕಟ್ಟಿದ್ದೀನಿ, ಬಂಗ್ಲೆ ಇದೆ, ಕಾರ್ ಇದೆ, ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನು ಪ್ರಯೋಜನ? ಅದಕ್ಕೆ ಆರೋಗ್ಯದ ಕಡೆನೂ ಕೂಡ ಹೆಚ್ಚು ಗಮನವನ್ನು ಕೊಡಿ. ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು ಈ ವಾರದ ಕೊನೆ 2 ದಿನ. ಹಾಗಾದ್ರೆ ಸಿಂಹ ರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಸಿಂಹ ರಾಶಿ ಜಾತಕರಿಗೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ನಮ್ಮ ರಾಶಿಯವರಿಗೆ ಅಂತ. 26 ಮೇ 2025ರಿಂದ 1 ಜೂನ್ 2025ವರೆಗೂ ಕನ್ಯಾ ರಾಶಿ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿ ಬುಧ 9ನೇ ಮನೆಗೆ ಹೋಗಿದ್ದಾನೆ. ನಿಮ್ಮ ಧನಾಧಿಪತಿ ಧನಸ್ಥಾನವನ್ನು ನೋಡ್ತಾ ಇರೋದ್ರಿಂದ ದುಡ್ಡು ಬರುತ್ತೆ. ಧನಮೂಲಂ ಇದಂ ಜಗತ್. ಹಣಕಾಸು ಫಸ್ಟ್ ಹೇಳಬೇಕು. ಎಲ್ಲೋದ್ರೂ ದುಡ್ಡು ಬೇಕು. ಎದ್ರೆ ದುಡ್ಡು, ಕೂತ್ರೆ ದುಡ್ಡು, ಮಲ್ಗಕ್ಕೂ ಬೆಡ್ ಬೇಕು, ಅದಕ್ಕೂ ದುಡ್ಡು, ಮನೆ ಬೇಕು, ಅದಕ್ಕೂ ದುಡ್ಡು, ಎಲ್ಲೋದ್ರೂ ದುಡ್ಡು. ಧನಾಧಿಪತಿ ಶುಕ್ರ ಧನಭಾವವನ್ನು ನೋಡ್ತಾ ಇರೋದ್ರಿಂದ 8ಮ ಭಾವದಿಂದ ನೋಡ್ತಾ ಇದ್ದಾನೆ. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಡ್ಡು ಬರುತ್ತೆ. ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಕುಟುಂಬ ಅಥವಾ ನಿಮ್ಮ ಸಂಗಾತಿಯಿಂದ ಧನ ಲಾಭ ಉಂಟಾಗುತ್ತೆ. ನಿಮ್ ಜೋಬಲ್ಲಿ ದುಡ್ಡಿರುತ್ತೆ. ಈ ವಾರ ಯೋಚನೆ ಮಾಡೋ ಅವಶ್ಯಕತೆ. ಇನ್ನು ತೃತೀಯಾಧಿಪತಿ ಜೋಬ್ ನಮ್ಗೆಲ್ಲಿರುತ್ತೆ ಗುರುಜಿ? ನಾವೆಲ್ಲ ಹೆಣ್ಮಕ್ಳಲ್ವಾ, ಪನ್ಸಿರುತ್ತಲ್ಲ. ಈಗ ಹೆಣ್ಮಕ್ಳೆಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂತೀರ, ನಿಮಗೂ ಜೋಬ್ ಇರುತ್ತೆ, ದುಡ್ಡು ಬರುತ್ತೆ, ನೋ ಪ್ರಾಬ್ಲಮ್. ಇನ್ನ 3ನೇ ಅಧಿಪತಿ ಯಾರು? ಕುಜ. ಕುಜ ಲಾಭಸ್ಥಾನದಲ್ಲಿ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದನೂ ನಿಮಗೆ ಲಾಭ.
ನೀವು ಅನ್ಕೊಂಡಿರ್ತಾರೆ ಯಾವಾಗ್ಲೂ ನಿಮ್ ಜೊತೆ ಜಗಳ ಆಗುತ್ತೆ ಗುರುಜಿ, ಆದ್ರೂ ಅವರಿಂದ ನಿಮ್ಗೆ ಲಾಭ ಆಗ್ಬಿಡುತ್ತೆ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ, ಹಠ ಮಾಡ್ತೀರಿ, ಚಾಲೆಂಜ್ ಮಾಡ್ತೀರಾ, ದುಡ್ಡು ಬರುತ್ತೆ, ಜಯವನ್ನ ಸಾಧಿಸ್ತೀರಾ. ಕನ್ಯಾ ರಾಶಿ ಜಾತಕರು. ಇನ್ನು ಚತುರ್ಥಾಧಿಪತಿಯಾದಂತಹ ಗುರು ಚತುರ್ಥ ಭಾವವನ್ನ ನೋಡ್ತಾ ಇರೋದ್ರಿಂದ ದಶಮ ಭಾವದಿಂದ ನೋಡ್ತಾ ಇದ್ದಾನೆ. ಅವಾಗ ಏನಾಗುತ್ತೆ, ತಾಯಿಯಿಂದ ನಿಮಗೆ ಅನುಕೂಲ, ತಾಯಿ ಮಾಡುವ ಪೂಜೆ ಪ್ರಾರ್ಥನೆ ನಿಮ್ಗೇನಾಗುತ್ತೆ, ಸಹಕಾರ ಆಗುತ್ತೆ ಅಲ್ವಾ. ಗುರು ಆ ದಶಮ ಭಾವದಲ್ಲಿದ್ದಾಗ ಉದ್ಯೋಗದ ವಿಷಯದಲ್ಲಿ ತೊಂದರೆ ಕೊಟ್ಟರು ಕೂಡ ಗುರು ದೃಷ್ಟಿ ಒಳ್ಳೇದು, ಗುರು ಸ್ಥಾನ ಒಳ್ಳೇದಿಲ್ಲ ಅಂದ್ರೂ ಕೂಡ ಗುರು ದೃಷ್ಟಿ ಒಳ್ಳೇದು, ಶನಿ ದೃಷ್ಟಿ ಒಳ್ಳೇದಲ್ಲ ಅಂತೀವಿ. ಇನ್ನು ಪಂಚಮಾಧಿಪತಿ ಸಪ್ತಮದಲ್ಲಿ ನೀವು ಯಾರ ಪ್ರೀತಿ ಮಾಡ್ತಿದ್ದೀರೋ ಅವ್ರನ್ನ ಮದುವೆ ಆಗಕ್ಕೆ ಟೈಮು. ಪ್ರಿಯತಮ ಇರ್ಬೋದು, ಪ್ರಿಯತಮೆ, ಹುಡುಗರಿಗೆ ಪ್ರಿಯತಮೆ, ಹುಡುಗಿರಿಗೆ ವಧುಗೆ ಪ್ರಿಯತಮ. ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವ್ರನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಕೆಲವರು. ಇನ್ನು 6ನೇ ಮನೆ ಅಧಿಪತಿನೂ ಆಗಿರೋದ್ರಿಂದ ಹೋರಾಟ ಇರುತ್ತೆ. ಯಾಕಂದ್ರೆ ನೀವು ವಿವಾಹ ಆಗ್ಬೇಕಾಗಿರೋರು ಕೆಲಸದಲ್ಲಿರೋರ್ನ ವಿವಾಹ ಆಗ್ತೀರಿ, ಕೆಲಸದಲ್ಲಿರೋ ವಿವಾಹ ಆಗಕ್ಕೆ ಸ್ವಲ್ಪ ವಿಳಂಬನೂ ಕೂಡ ಆಗುವ ಸಾಧ್ಯತೆ ಕೂಡ ಕಂಡು ಬರುತ್ತೆ. ಭಾಗ್ಯಭಾವದಲ್ಲಿ ಸೂರ್ಯ ಮತ್ತು ಬುಧ, ವ್ಯಯಾಧಿಪತಿ ಸೂರ್ಯ, ದಶಮಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಕನ್ಯಾ ರಾಶಿಯವರು ಧಾರ್ಮಿಕವಾಗಿದ್ದು ನಿಮ್ಮ ಮನೆತನದ ಸಂಪ್ರದಾಯವನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಭಾಗ್ಯ ಉಂಟಾಗುತ್ತೆ. ಇಲ್ಲಾಂದ್ರೆ ಎಫರ್ಟ್ ಜಾಸ್ತಿ ಆಗ್ಬೇಕು, ಬೇಗ ಬೇಗ ಫಲ ಸಿಗಲ್ಲ. ಹಾಗಾದ್ರೆ ಕೆಲವರೆಲ್ಲ ಕಮೆಂಟ್ ಮಾಡಿದ್ರು, ಗುರುಜಿ ಕನ್ಯಾ ರಾಶಿಯವ್ರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂತ ಹೇಳಿಲ್ಲ ಅಂತ. ಟೆಕ್ನಿಕಲ್ ಟೀಮ್ ಹೇಳಿದ್ರು, ಈ ವಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಗೌರವ ನಷ್ಟ, ಅನಾವಶ್ಯಕ ಖರ್ಚು, ಏನಾದ್ರೂ ಹೊಟ್ಟೆ ತೊಂದರೆ ಆಗ್ಬಿಡೋದು, ಒಂಥರ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ದಪ್ಪ ಆಗ್ಬಿಟ್ರು ಕಷ್ಟ, ಅಥವಾ ಅಡ್ಡಿಗಳು ಉಂಟಾಗೋದು. ಆದ್ರೆ ಈ ವಾರ 5 ದಿನ ಸೂಪರ್ ಆಗಿದೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕನ್ಯಾ ರಾಶಿಯವರಿಗೆ ಸೂಪರ್. ಅಧಿಕಾರ ಪಡಿತೀರಿ, ಉಲ್ಲಾಸವಾಗಿರ್ತೀರಿ, ಸಂತೋಷ ಅನ್ನೋದು ಉಕ್ಕುತ್ತೆ ಅಲ್ವ. ಹೊಸ ಮನೆಗೆ ಹೋದಾಗ ಏನ್ ಮಾಡ್ತೀವಿ, ಹಾಲು ಕುಸ್ತೀವಿ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಉಕ್ಕುತ್ತೆ, ಪ್ರಮೋಷನ್ ಉಂಟಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ವಿವಾಹ ಭಾಗ್ಯ. ಅವಿವಾಹಿತರು ಯೋಚನೆ ಮಾಡ್ತಾ ಇರ್ತೀರ, ಗುರುಜಿ ನಮ್ಗೆ ಯಾವಾಗ ವಿವಾಹ ಆಗುತ್ತೆ. ವಿವಾಹ ಯೋಗ ಬರುತ್ತೆ ಹೋಗುತ್ತೆ. ಕೆಲವರು ಟೈಮ್ ಬಂದಾಗ ವಿವಾಹ ಆಗಲ್ಲ, ವೆಯ್ಟ್ ಮಾಡ್ಕೊಂಡು ಯಾವ್ದೇ ವರ ಬಂದ್ರು ಬೇಡ ಬೇಡ ಬೇಡ, ವಧು ಬಂದ್ರು ಬೇಡ ಬೇಡ ಬೇಡ. ಆಮೇಲೆ ಯಾವಾಗ್ಲೂ ಮನ್ಸು ಆಸೆ ಹುಟ್ಟುತ್ತೆ, ಅವಾಗ ಆಗ್ಬೇಕು ಅಂತ ಆಸೆ, ಅವಾಗ ಬೇಕು 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 ಅಂದ್ರೂ ಸಿಗಲ್ಲ. ಅದಕ್ಕೆ ಫಸ್ಟ್ ಜಾತಕಗಳು ತೋರಿಸಿ ಏನೇನು ದೋಷಗಳಿದೆಯೋ ನೋಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವಿವಾಹ ಭಾಗ್ಯ ಇದೆ, ಪ್ರಮೋಷನ್ ಆಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಈ ವಾರ 5 ದಿನ ಕನ್ಯಾ ರಾಶಿಯವರಿಗೆ ಶುಭ ಫಲಗಳು. ಹಾಗೆ ಕನ್ಯಾ ರಾಶಿಯವರು ಏನು ಮಂತ್ರ ಜಪ ಮಾಡಬೇಕು? ಶಿವ ಯಾರು? ವಿಶ್ವೇಶ್ವರ, ವರ್ಲ್ಡ್ ಆಲ್ಮೈಟಿ ಅಥಾರಿಟಿ. ಯಾರು ಆಲ್ಮೈಟಿ ಇಲ್ಲ ಈ ಪ್ರಪಂಚದಲ್ಲಿ. ಯಾರ್ದು ಡೊನಾಲ್ಡ್ ಟ್ರಂಪ್ ನಾನು ಹೇಳ್ದಂಗೆ ಇಡೀ ವಿಶ್ವ ಕೇಳಬೇಕು. ಸಿಂಹ ಲಗ್ನ ಸಿಂಹ ರಾಶಿ, ಆ ಮನೋಭಾವನೆ ಇರುತ್ತೆ, ಆದ್ರೆ ಆ ಥರ ಆಗಲ್ಲ, ಯಾರು ಮಾತು ಕೇಳಲ್ಲ, ಟುಸ್ ಪಟಾಕಿ ಆಗುತ್ತೆ. ಈಗ ವರ್ಲ್ಡ್ ಆರ್ಡರ್ ನಡೆಯುವಂತ ಕಾಲ ಅಲ್ಲ. ಅದಕ್ಕೆ ಕನ್ಯಾ ರಾಶಿಯವರು ಓಂ ವಿಶ್ವೇಶ್ವರಾಯ ನಮಃ ಅಂತ ಮಂತ್ರ ಜಪ ಮಾಡಿ, ಗಂಗಾ ಜಲದಿಂದ ಶಿವನ ಪೂಜೆ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ,
ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ಯಾರು ತುಲಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೆಂಗಿದೆ ತುಲಾ ರಾಶಿಯವರಿಗೆ ಭವಿಷ್ಯ? ಈ ವಾರದಲ್ಲಿ ಶುಕ್ರ ಬೇರೆ ರಾಶಿ ಪರಿವರ್ತನೆ. ಶುಕ್ರ ರಾಶಿ ಪರಿವರ್ತನೆ ಆಗ್ಬಿಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾನೆ. 30ನೇ ತಾರೀಕುವರೆಗೂ ವೇಟ್ ಮಾಡಿ. 31ನೇ ತಾರೀಕು ಮೇಲೆ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ತುಲಾ ರಾಶಿಯವರಿಗೆ. ಅಷ್ಟಮ ಭಾವ ಅಲ್ವಾ ಗುರುಜಿ? ಅಷ್ಟಮ ಭಾವದಲ್ಲೂ ಗೋಚಾರದಲ್ಲಿ ಶುಕ್ರ ಶುಭ ಫಲ ಕೊಡ್ತಾನೆ. ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ. ಸಪ್ತಮಕ್ಕೆ ಬರ್ತಾನೆ. 31 ಮೇ 2025 ಬೆಳಿಗ್ಗೆ 11:34ಕ್ಕೆ ಸಪ್ತಮದಲ್ಲಿ ಬರ್ತಾನೆ ಅಂದಾಗ ಸ್ವಲ್ಪ ಎಚ್ಚರವಾಗಿರ್ಬೇಕು. ಯಾವುದೇ ಅನೈತಿಕ ಸಂಬಂಧ ಇದರಿಂದ ಅಪಮಾನ ಆಗುವ ಸಾಧ್ಯತೆಗಳಿರುತ್ತೆ. ಕೆಲವ್ರಿಗೆ, ಎಲ್ಲರಿಗೂ ಅಲ್ಲ, ಬೇಜಾರು ಮಾಡ್ಕೋಬೇಡಿ. ಕೆಲವ್ರು ಇರ್ತಾರಲ್ಲ ಆ ತರ, ಅಂತವ್ರು ಬಹಳ ಹುಷಾರಾಗಿರ್ರಿ, ತೊಂದರೆಗಳಾಗೋ ಸಾಧ್ಯತೆ ಇದೆ. ಆಮೇಲೆ ದ್ವಿತೀಯಾಧಿಪತಿ ಮಂಗಳ ಗ್ರಹ ಭಾಗ್ಯ ಭಾವದಲ್ಲಿ ಸಂಚಾರ. ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ದರ ಲಾಭ. ಕೆಲವು ಟೂರ್ ಕರ್ಕೊಂಡು ಹೋಗ್ತೀರ, ಎಲ್ಲಾ ದೇವಸ್ಥಾನಗಳು ತೀರ್ಥಕ್ಷೇತ್ರಗಳನ್ನ ತೋರಿಸ್ಕೊಂಡ್ ಬರ್ತೀರ, ನಿಮಗೆ ದುಡ್ಡು ಬರುತ್ತೆ. ಯಾಕಂದ್ರೆ ಭಾಗ್ಯ ಭಾವದಲ್ಲಿ, ದಶಮ ಭಾವದಲ್ಲಿ ಕುಜ ಸಂಚಾರ ಆಗ್ತಿದ್ದಾನೆ. ದುಡ್ಡು ಯಾವ್ದ್ರಿಂದ ಬರುತ್ತೆ? ಹಾರ್ಡ್ ವರ್ಕ್, ಎಫರ್ಟ್ ಹಾಕ್ಬೇಕು, ಅವಾಗ ದುಡ್ಡು ಬರುತ್ತೆ. ತೃತೀಯ ಭಾವ, ನಿಮ್ಗಾಗ್ಲೇ ಗುರುಬಲ ಬಂದ್ಬಿಟ್ಟಿದೆ, ಧೈರ್ಯ ಹೆಚ್ಚಾಗುತ್ತೆ, ವಿಜಯ ಪ್ರಾಪ್ತಿ ಆಗುತ್ತೆ. ಧೈರ್ಯ ಹೊಸತೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ವಿಜಯ ಪ್ರಾಪ್ತಿ ಆಗುತ್ತೆ. ಗುರು ನೋಡ್ತಾ ಇದ್ದಾನೆ, ಗುರು ದೃಷ್ಟಿ ಬಹಳ ಒಳ್ಳೇದು ತೃತೀಯ ಭಾವಕ್ಕೆ. ಉತ್ತಮ ನೆರೆಹೊರೆ. ಇನ್ನು ಚತುರ್ಥ ಭಾವವನ್ನ ಕುಜ ನೋಡ್ತಾನೆ. ಭೂಮಿ ಖರೀದಿ ಮಾಡಬೇಕು ಅನ್ನುವಂತ ಆಸೆ, ಭೂಮಿ ವಿಚಾರದಲ್ಲಿ, ವಾಹನಗಳ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಕಲಹಗಳಾಗ್ಬೋದು. ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹ ಉಂಟಾಗ್ಬೋದು, ಎಚ್ಚರ. ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿಯಾದಂಥ ಶನಿ ಮಹಾತ್ಮ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕಲಹ ಆದರೂ ಕೂಡ ವಿಜಯ ನಿಮಗೆ ಪ್ರಾಪ್ತಿ. ಋಣಗಳ ಮೇಲೆ ಗೆಲುವು. ಅಂದ್ರೆ ಸಾಲಗಳು ತುಂಬಾ ಮಾಡ್ಬಿಟ್ಟಿದೀನಿ ಗುರುಜಿ, ಸಾಲ ತೀರುತ್ತಾ? ತೀರಿಸುವ ಶಕ್ತಿಯನ್ನ ಶನಿ ಕೊಡ್ತಾನೆ. ರೋಗಗಳಿದ್ರೆ ರೋಗಗಳ ಮೇಲೆ ವಿಜಯ ಪಡೆಯುವಂತ ಶಕ್ತಿ ನಿಮಗೆ ಕೊಡ್ತಾನೆ ಶನಿ ಮಹಾತ್ಮ. ಇನ್ನು ಸಪ್ತಮಾಧಿಪತಿ ಕುಜ ಭಾಗ್ಯ ಭಾವದಲ್ಲಿ, ನಿಮ್ಮ ಸಂಗಾತಿಯಿಂದ ನಿಮಗೆ ಅದೃಷ್ಟ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಗುರು ಬಲ ಇರೋದ್ರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಸರಿಯಾಗಿ ನಿರ್ಣಯಗಳನ್ನ ಮಾಡ್ತೀರಿ, ವಿವಾಹ ಯೋಗ ಉಂಟಾಗುತ್ತೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಈ ವಾರದಲ್ಲಿ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಕೋಪ ಮಾಡ್ಕೋಬೇಡಿ, ಕೋಪ ಒಳ್ಳೇದಲ್ಲ. ತುಂಬಾ ಕೋಪ ಬಂದಾಗ ಡಿಸಿಷನ್ ಯಾವುದು ದೊಡ್ಡ ಡಿಸಿಷನ್ ತಗೋಬೇಡಿ. ಕೋಪ ಬಂದಾಗ ಮನಸ್ಸು ಸ್ಥಿಮಿತವಾಗಿರುತ್ತಾ? ಇರಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಮನಸ್ಸು ನಾನು 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 ಅಂತ ಅಹಂಕಾರ ಪಟ್ಟಾಗ ನಮ್ಮ ಮನಸ್ಸಿನಲ್ಲಿ ವಿನಯ ಅನ್ನೋದಿರಲ್ಲ. ಪತ್ನಿಯ ಜೊತೆ ವಿವಾದ ಉಂಟಾಗ್ಬೋದು, ಪುರುಷರಾಗಿದ್ದರೆ ಪತ್ನಿಯ ಜೊತೆ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ. ಇನ್ನು ಕೆಲವರಿಗೆ ಅಜೀರ್ಣ, ಮಕ್ಕಳ ಜೊತೆ ವಿವಾದ, ಸಡನ್ ಆಗಿ ಧನ ನಷ್ಟ ಆಗ್ಬೋದು. ಫೈನಾನ್ಸ್ ಬಹಳ ಇಂಪಾರ್ಟೆಂಟ್. ಧನಂ ಮೂಲಂ ಇದಂ ಜಗತ್. ಅದಕ್ಕೆ ಹಣಕಾಸಿನ ಬಗ್ಗೆ ಬಹಳ ಜಾಗ್ರತೆ ವಹಿಸಿ. ಇನ್ನು ವಾರದ ಕೊನೆ 2 ದಿನ, ಶನಿವಾರ ಭಾನುವಾರ, ಧೈರ್ಯ ಹೆಚ್ಚಾಗುತ್ತೆ. ಯಾವ್ದಾದ್ರು ಗಿಫ್ಟ್ಗಳು ಬೇರೆ ಬೇರೆ ಸಿಗ್ಬೋದು. ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ವಾರದ ಕೊನೆ 2 ದಿನ. ಹಾಗಾದ್ರೆ ತುಲಾ ರಾಶಿಯವರು ಏನ್ ಮಂತ್ರ ಜಪ ಮಾಡ್ತೀರಿ ಈ ವಾರ ಅಂದಾಗ, ಭಗವಂತನ ಶಿವನ್ನ ನೀವು ನೆನಪು ಮಾಡ್ಬೇಕು. ಶಿವನ್ ನೆನಪು ಮಾಡ್ಬೇಕಾದ್ರೆ
ಯಾವ ಮಂತ್ರ ಜಪ ಮಾಡಬೇಕು ಅಂತಂದಾಗ ದೇವರ ದೇವ ಮಹಾದೇವನನ್ನ ನೆನಪು ಮಾಡಬೇಕು. ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಹಾಗೆ ವೃಶ್ಚಿಕ ರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ. ವೃಶ್ಚಿಕ ರಾಶಿಯ ಅಧಿಪತಿ ಯಾರು? ಕುಜಗ್ರಹ. ವೃಶ್ಚಿಕ ರಾಶಿಯವರಿಗೆ ಕುಜ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ತಂದೆಗೆ ಕಷ್ಟ ಕಾಲ. ಆದ್ರೆ ನಿಮ್ಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರುತ್ತೆ, ಗೌರವ ಹೆಚ್ಚಾಗುತ್ತೆ, ಸನ್ಮಾನಗಳು ಹೆಚ್ಚಾಗುತ್ತೆ, ಫಲದಾಯಕವಾದಂಥ ಪ್ರಯಾಣಗಳನ್ನ ಮಾಡ್ತೀರಿ, ರುಚಿ ರುಚಿಯಾದಂಥ ಆಹಾರವನ್ನು ಸೇವನೆ ಮಾಡ್ತೀರಿ. ಆದರೆ ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ, ಅಪಮಾನ ಆಗ್ಬೋದು. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಕೆಮ್ಮು, ನೆಗಡಿ, ಜ್ವರ, ಅನಾರೋಗ್ಯ, ಗೌರವ ನಷ್ಟ, ಧನ ನಷ್ಟ ಉಂಟಾಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗೆ ವೃಶ್ಚಿಕ ರಾಶಿ ಜಾತಕರು ಶಿವನ ಓಂ ನಮಃ ಶಿವಾಯ ಅಂತೇಳಿ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 9ನೇ ರಾಶಿ ಯಾವುದು? ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಧನಸ್ಸು ರಾಶಿಯವರಿಗೆ ಗುರುಬಲ, ವಿವಾಹ ಯೋಗ, ಪಾರ್ಟ್ನರ್ಶಿಪ್ ವ್ಯವಹಾರದಿಂದಲೂ ಕೂಡ ಧನಲಾಭ, ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರುತ್ತೆ. ರಾಹು 3ನೇ ಮನೆಯಲ್ಲಿರೋದ್ರಿಂದ ತಾಯಿಯಿಂದ ನಿಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಅರ್ಧಾಷ್ಟಮ ಶನಿ ಇದ್ರೂ ಕೂಡ ಗುರು ಕಾಪಾಡ್ತಾ ಹೋಗ್ತಾನೆ. ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶೇರ್ ಮಾರ್ಕೆಟು ಅಥವಾ ಮಕ್ಕಳಿಂದ ನಿಮಗೆ ಲಾಭ ಆಗುವಂಥದ್ದು, ಅಥವಾ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದರಿಂದ ಧನ ಲಾಭ ಉಂಟಾಗುತ್ತೆ. ಜೂಜಾಟ, ಆಮೇಲೆ ಕ್ಯಾಸಿನೋ, ಹಾರ್ಸ್ ರೈಡಿಂಗ್ ಇದೆಲ್ಲದರಿಂದಲೂ ಕೂಡ ಧನ ಲಾಭ ಉಂಟಾಗುತ್ತೆ. ಆದರೆ ಶುಕ್ರ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಫಸ್ಟ್ ಸ್ವಲ್ಪ ಲಾಸ್ ಆದಂಗೆ ಕಂಡ್ರೂ ಕೂಡ ಕೊನೆಗೆ ನಿಮಗೆ ಲಾಭ ನಿಮಗೆ ಬರುತ್ತೆ. ಗುರುಜಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಯಾಕೋ ಕಂಪ್ನಿ ಶೇರ್ ಡೌನ್ ಆಗೋಯ್ತಲ್ಲ ಅನ್ನೋಷ್ಟರಲ್ಲಿ ಮತ್ತೆ ಅದು ರೈಸ್ ಆಗ್ಬಿಡುತ್ತೆ. ಇನ್ನು 6ನೇ ಮನೆ ಅಧಿಪತಿ ಶುಕ್ರ ಸಾಲಗಳನ್ನ ಶೇರ್ ಮಾರ್ಕೆಟಲ್ಲನೋ ಅಥವಾ ಯಾವುದರಿಂದ ನಾವು ತೀರ್ಸೋಣ ಅಂತ ಯೋಚನೆಗಳು ಕೂಡ ನಿಮಗೆ ಉಂಟಾಗುವ ಸಾಧ್ಯತೆಗಳಿದೆ. ಇನ್ನು ಧನಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನೋದನ್ನ ನೋಡೋಣ. ಧನಸ್ಸು ರಾಶಿಯವರಿಗೆ 5 ದಿನ ಈ ವಾರ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ನಿರ್ಮೂಲನೆಗೊಳಿಸ್ತೀರಿ. ಶಾಂತಿಯುತವಾದ ಗೃಹ ಜೀವನ ಇರುತ್ತೆ. ಏನೇ ಕಾಯಿಲೆಗಳು ವ್ಯಾಧಿಗಳಿದ್ರೆ ನಿವಾರಣೆ ಆಗುತ್ತೆ. ಸರ್ಕಾರದ ವ್ಯವಹಾರಗಳಿಂದ ಲಾಭ ಉಂಟಾಗುತ್ತೆ. ರುಚಿ ರುಚಿಯಾದಂಥ ಆಹಾರ, ಅನ್ನಹೀ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೆ ಊಟ ತಿನ್ನುವಂಥ ಯೋಗ, ವ್ಯಾಪಾರದಲ್ಲಿ ಲಾಭ, ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಕೆಟ್ಟೋಗುತ್ತೆ. ಕಷ್ಟಗಳು ಜಾಸ್ತಿ ಆಗುವಂಥದ್ದು, ಮೂರ್ಖ ಕೆಲಸಗಳನ್ನ ಮಾಡುವಂಥದ್ದು, ಉದ್ವೇಗ ಜಾಸ್ತಿ ಆಗುವಂಥದ್ದು, ವಿವಾದಗಳು ಉಂಟಾಗುವ ಸಾಧ್ಯತೆಗಳಿದೆ ವಾರದ ಕೊನೆ 2 ದಿನ. ಹಾಗಾದ್ರೆ ಧನುಸು ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಗುರುವಿನ ಗುರು ಸದ್ಗುರು ಯಾರು? ಶಿವ. ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಸೂರ್ಯೋದಯ ಸೂರ್ಯಾಸ್ತ ಆ ಸಮಯದಲ್ಲಿ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವ್ರದ್ದು ಹೇಗಿದೆ ಫಲಾನುಫಲ? ಮಕರ ರಾಶಿಯವ್ರಿಗೆ ಈಗ 7.5 ಹೊರಟೋಯ್ತು. ಗುರುಜಿ ಗುರುಬಲ ಇಲ್ಲ, ನಮ್ದಿನ್ನೂ ಕಷ್ಟಗಳೇ ಕರಗಿಲ್ಲ,
ಯಾವ್ದಿದೆಯೋ ಅದೇ ಸ್ಟೇಜಲ್ಲಿ ಇದ್ದೀವಿ, ಇನ್ನು ಕೆಳಗಡೆನೆ ಹೋಗಿದೀವಿ ಕೆಲವರು. ಅದಕ್ಕೆ ನಾನೇನ್ ಹೇಳ್ತೀನಿ, ನಿಮ್ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಯಾಕೆ ಒಳ್ಳೇದಾಗ್ತಿಲ್ಲ ನಿಮ್ಗೆ ಅನ್ನೋದನ್ನ ಜಾತಕ ನೋಡಿದಾಗ ಹೇಳ್ಬೋದು. ಈಗ ಶನಿ ಮಹಾತ್ಮ 3ನೇ ಮನೆಯಲ್ಲಿ ಹೋದಾಗ ಎಷ್ಟು ಕಷ್ಟ ಕೊಟ್ಟಿದ್ನೋ ಅದೆಲ್ಲ ತೆಗೆದ್ಬಿಟ್ಟು ಒಳ್ಳೇದ್ ಮಾಡ್ಬೇಕು. ಯಾಕೆ ಒಳ್ಳೇದಾಗ್ತಿಲ್ಲ, ಯಾಕಾಗ್ತಿಲ್ಲ ಹೇಳಿ ಗುರುಜಿ ಅಂತ ಸುಮ್ಮನೆ ಕಮೆಂಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅದರಿಂದ ಹೊರಗಡೆ ಬರಕ್ಕೆ ಪ್ರಯತ್ನವನ್ನ ಮಾಡಬೇಕು. ಸುಳ್ಳನ್ನ ಮಾತಾಡಬೇಡಿ, ಆದಷ್ಟು ಹಾನೆಸ್ಟ್ ಆಗಿರ್ರಿ. ಎಷ್ಟೇ ಊಟ ಮಾಡಿದ್ರು ಹೊಟ್ಟೆನೇ ತುಂಬಲ್ಲ. ರಾಹು 2ನೇ ಮನೆಯಲ್ಲಿದ್ದಾನೆ. ಚತುರ್ಥ ಭಾವದಲ್ಲಿ ಶುಕ್ರ, ಮನೆ ತಗೋಬೇಕು, ವಾಹನಗಳು ತಗೋಬೇಕು, ಒಳ್ಳೊಳ್ಳೆ ವಾಹನದಲ್ಲಿ ಓಡಾಡಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಹೆಣ್ಮಕ್ಳಿಗೆ ಒಳ್ಳೆ ಫ್ಯಾಷನಬಲ್ ಆಗಿರ್ಬೇಕು, ಸ್ಟೈಲ್ ಆಗಿರೋ ಬಟ್ಟೆ ಹಾಕೋಬೇಕು, ಎಲ್ಲ ಆಸೆ ಉಂಟಾಗುತ್ತೆ. ಯೋಗಕಾರಕ ನಿಮ್ಗೆ ಶುಕ್ರ, ಅದರಲ್ಲೂ ಪಂಚಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಸೂಪರ್ ಆಗಿ ದುಡ್ಡು ಮಾಡ್ತೀರಾ. ಜೂಜಾಟದಿಂದನೂ ಕೂಡ ದುಡ್ಡು ಚೆನ್ನಾಗಿ ಮಾಡ್ತೀರಾ ಈಗ. ಮತ್ತೆ 6ನೇ ಮನೆಯಲ್ಲಿ ಗುರು, 6ನೇ ಮನೆ ಅಧಿಪತಿ ಬುಧ ಪಂಚಮ ಭಾವದಲ್ಲಿ, ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ನಿಮ್ಗೆ ಭಾಗ್ಯಾಧಿಪತಿ ಬುಧ. ಸ್ವಲ್ಪ ಕಷ್ಟ ಆಗ್ಬೋದು ಕೆಲವು ಟೈಮಲ್ಲಿ. ಕರೆಕ್ಟ್ ಆಗಿರೋ ಶೇರ್ನ ರಿಸರ್ಚ್ ಮಾಡಿ, ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಮತ್ತೆ ಅದು ಯಾವಾಗ ರೈಸ್ ಆಗುತ್ತೆ ಅನ್ನೋದಕ್ಕೆ ಅದಕ್ಕೆಲ್ಲ ನೀವು ಏನು ಗ್ರಾಫ್ ಇದೆ, ಚಾರ್ಟ್ಗಳಿದೆ, ಅದನ್ನೆಲ್ಲ ಸ್ಟಡಿ ಮಾಡಬೇಕು. ಅವಾಗ ಚೆನ್ನಾಗಿ ದುಡ್ಡು ಮಾಡ್ತೀರಿ. ಮಕರ ರಾಶಿ ಜಾತಕರು. ಇನ್ನು 6ನೇ ಮನೆಯಲ್ಲಿ ಕುಜ, ಶತ್ರುಗಳ ಮೇಲೆ ವಿಜಯವನ್ನ ಪಡಿತೀರಿ. ಸಾಲಗಾರರಿಗೆ ಕೊಡ್ತೀವಿ ಬಿಟ್ರಿ ಅಂತೀರ. ನೀವ್ ಹೇಳೋ ಧೈರ್ಯ ನೋಡಿ ಜನ, ನೀವ್ ಹೇಳೋ ಭಾಷೆ ನೋಡಿ, ಏನೋ ಕೊಟ್ಬಿಡ್ತಾರಪ್ಪ, ಸಾಲ ಯಾವುದೋ ಒಂದು ಬಂದ್ಬಿಡುತ್ತೆ, ದುಡ್ಡು ಕೊಡ್ತಾರೆ ಅಂತ ಅವರು ಸಮಾಧಾನ ಆಗ್ಬೇಕು. ಆ ತರ ಮಾತಾಡುವಂತಹ ಯೋಗ ಉಂಟಾಗುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಸಪ್ತಮದಲ್ಲಿ ಕುಜ, ವಿವಾಹ ಜೀವನದಲ್ಲಿ ಕಲಹಗಳು ಮಾಡ್ಕೋಬೇಡಿ. ಒಬ್ಬರು ತಪ್ಪಿರುತ್ತೆ, ಒಬ್ಬರು ಸರಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅದೇ ಸಂಸಾರ ಅನ್ನೋದನ್ನ ಮರಿಬೇಡಿ. ಹಾಗಾದ್ರೆ ಮಕರ ರಾಶಿಯವ್ರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ವಾಯು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ವ್ಯರ್ಥ ಖರ್ಚುಗಳು, ಅಂತಸ್ತು ನಷ್ಟ, ಮಕ್ಕಳಲ್ಲಿ ಸೋಲು ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಟೈಮ್ ಚೆನ್ನಾಗಿದೆ. ಶಾಂತಿಯುತವಾದ ಗೃಹ ಜೀವನ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಹೊಸ ಸ್ನೇಹ, ಯಾರಾದ್ರೂ ಸ್ನೇಹಿತರು ಉಂಟಾಗ್ಬೋದು. ವ್ಯಾಪಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಈ ವಾರ ಒಟ್ಟು 5 ದಿನ ನಿಮಗೆ ಶುಭ ಫಲಗಳು. ಈ 3 ಲೋಕಕ್ಕೂ ತಂದೆ ಯಾರು? ಶಿವ. ಓಂ ತ್ರಿಲೋಕೇಶಾಯ ನಮಃ ಅಂತೇಳಿ ಶಿವನ ಜಪ ಮಾಡಿ. ನಾವು ಹೋಗ್ಬೇಕಾಗಿರೋದು ಅಲ್ಲೇ ಅಲ್ವಾ, ಶಿವನ ಹತ್ರ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ, ವಿಭೂತಿಯಿಂದ ಪೂಜೆ ಮಾಡಿ, ಬಿಲ್ವಪತ್ರೆಯಿಂದ ಪೂಜೆ ಮಾಡಿ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ ಕುಂಭ ರಾಶಿ. ಹಾಗಾದ್ರೆ ಕುಂಭ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಕುಂಭ ರಾಶಿಗೆ ಜನ್ಮ ರಾಶಿಯಲ್ಲಿ ರಾಹು. ನಿಮ್ಗೆ ಇನ್ನು 7.5 ತರನೇ ಫಲ. ಯಾಕೆಂದ್ರೆ ರಾಹು ವತ್ ಶನಿ, ಶನಿ ವತ್ ರಾಹು. ರಾಹು ಈಗ ಕುಂಭ ರಾಶಿಯಲ್ಲಿ ತುಂಬಾ ಪ್ರಭಾವ. ರಾಶ್ಯಾಧಿಪತಿ ರಾಶಿನಲ್ಲೇ ಇದ್ದಾನೆ. ಮಾನಸಿಕ ಒತ್ತಡ ಕುಂಭ ರಾಶಿಯವ್ರಿಗೆ ಇದ್ದೇ ಇರುತ್ತೆ. ಆದ್ರೆ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ನಿಮ್ಮ ಮೈಂಡ್ಗೆ ಆಗುವಂತ ನೆಗೆಟಿವ್ ಎಫೆಕ್ಟ್ ನ ಗುರು ದಾರಿ ತೋರಿಸ್ತಾನೆ. ಇಂಥ ಸಮಯದಲ್ಲಿ ನಿಮ್ ಜಾತಕ ತೋರಿಸ್ಬೇಕು. ಪಂಚಮ ಭಾವ ತುಂಬಾ ಆಕ್ಟಿವ್ ಆಗಿದ್ದಾಗ ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ಕ್ಯಾಸಿನೋದಲ್ಲಿ ಇರ್ಬೋದು, ಜೂಜಾಟದಲ್ಲಿ ಇರ್ಬೋದು, ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತೀರಾ. ಅಥವಾ ನಿಮ್ ಮನೆ ಇದೆ, ಮನೆಯಿಂದ ಹೆಂಗ್ ಅದನ್ನ PG ಮಾಡ್ಬೋದು, ಅಥವಾ ನಿಮ್ದು ಯಾವ್ದೋ ಜಮೀನಿದೆ ಹೆಂಗೆ ರೆಸಾರ್ಟ್ ಮಾಡ್ಬೋದು, ಆ ಚಿಂತನೆಗಳು ನಿಮ್ಮನ್ನ ಬೇಕಾದಂಗೆ ದುಡ್ಡು ಮಾಡುವಂತಹ ಬುದ್ಧಿಯನ್ನ
ನಿಮ್ಮ ಬುದ್ಧಿ ಚೆನ್ನಾಗಿ ವರ್ಕ್ ಆಗುತ್ತೆ. ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ. ದುಡ್ಡು ಬರಕ್ ನಿಧಾನ ಆಗುತ್ತೆ. ಶನಿ 2ನೇ ಮನೆಯಲ್ಲಿದ್ದಾನೆ, ಕಂಜೂಸ್ತನ ಅನ್ಸುತ್ತೆ, ಖರ್ಚು ಮಾಡಕ್ಕೆ ಮನಸ್ಸು ಬರಲ್ಲ. ತೃತೀಯದಲ್ಲಿ ಶುಕ್ರ ಇರೋದ್ರಿಂದ ಜಿಮ್ಮು, ಮೆಡಿಟೇಷನ್ ಕ್ಲಾಸ್ಗಳು ಎಲ್ಲ ಮಾಡೋದ್ರಿಂದ ದುಡ್ಡು ಬರುತ್ತೆ, ನಿಮಗೆ ಅನುಕೂಲ ಆಗುತ್ತೆ, ಉತ್ತಮ ನೆರೆಹೊರೆ ಇರುತ್ತೆ, ಧೈರ್ಯನೂ ಕೂಡ ನಿಮಗೆ ಹೆಚ್ಚಾಗುತ್ತೆ. ಚತುರ್ಥ ಭಾವದಲ್ಲಿ ಸೂರ್ಯ ಮತ್ತು ಬುಧ ನಿಮ್ಮ ಬಂಧುಗಳಿಂದ ನಿಮ್ಗೆ ಅನುಕೂಲ ಮಾಡ್ತಾನೆ. ಆದ್ರೆ ನಿಮ್ದು ಯಾವ್ದೋ ಬಿಲ್ಡಿಂಗ್ ಇದ್ರೆ ಬ್ಯಾಂಕ್ಗಾಗ್ಲಿ ಸರ್ಕಾರಕ್ಕಾಗ್ಲಿ ಈ ವಾರದಲ್ಲಿ ಬಾಡಿಗೆ ಕೊಡೋದನ್ನ ಈ ವಾರ ಬೇಡ ಅನ್ನೋದನ್ನ ಸ್ವಲ್ಪ ನಿಧಾನ ಮಾಡಿ. ಭೂಮಿ ಇದ್ರೆ ತಗೊಂಬಂದು ತೋರಿಸಿ, ಗುರುಜಿ ನಾನು ಈ ಬಿಲ್ಡಿಂಗ್ನ ಗೌರ್ಮೆಂಟ್ ಕೊಡ್ಬೋದಾ, ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು ನಾನು ಹೇಳ್ತೀನಿ. ಕುಂಭರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ನಿದ್ರಾಭಂಗ, ಭಯಮೇವಸ್ತಿ ಶತ್ರುಹು. ಭಯ ಒಳ್ಳೇದಲ್ಲ, ಭಯವನ್ನ ನಾನು ಗೆಲ್ಲಬೇಕು. ಶಿವಂ ಸದಾ ಸಹಾಯತೆ, ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅನ್ನೋದಿರ್ಬೇಕು. ನಿದ್ರಾಭಂಗ, ಫೋನ್ ಸೈಲೆಂಟ್ ಆಗಿ ಯಾಕೆ ಇಟ್ಕೊಂಡಿಲ್ಲ, ಮರ್ತೋದೆ. ಏನ್ ಹೇಳಿದ್ರು, ಏನೋ ಅಶುಭ ವಾರ್ತೆ, ಅದೇ ಚಿಂತೆ, ನಿದ್ದೆನೇ ಹೊರಟೋಯ್ತು. ಎದೆಯಲ್ಲಿ ತೊಂದರೆ, ಹೊಟ್ಟೆ ತೊಂದರೆ, ವಾಹನಗಳಿಂದ ತೊಂದರೆ, ಮಕ್ಕಳಿಗೆ ಅನಾರೋಗ್ಯ, ಪ್ರಯಾಣಗಳಲ್ಲಿ ಎಚ್ಚರ. ಆದರೆ ಕುಂಭರಾಶಿಯವರಿಗೆ ವಾರದ ಕೊನೆ 2 ದಿನ ಸೂಪರ್. ಗೃಹದಲ್ಲಿ ಶಾಂತಿ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ನಿಮ್ಮ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ, ಶತ್ರುಗಳನ್ನ ನೀವು ಸೋಲಿಸ್ತೀರಾ. ಕುಂಭರಾಶಿ ಜಾತಕರು. ಹಾಗಾದ್ರೆ ಕುಂಭರಾಶಿ ಜಾತಕರು ಈ ವಾರ ಏನು ಪ್ರಾರ್ಥನೆ ಮಾಡಬೇಕು? ಪರಮೇಶ್ವರ, ಪರಮಾತ್ಮ, ಓಂ ಪರಮಾತ್ಮನೇ ನಮಃ ಅಂತ ಮಂತ್ರ ಜಪ ಮಾಡಿ ಅಲ್ವಾ. ನಾವೆಲ್ಲ ಆತ್ಮಗಳ ನನ್ನ ತಂದೆ, ನಿಜವಾದ ತಂದೆ ಯಾರು? ಶಿವ, ಪರಮಾತ್ಮ. ಆ ಪರಮಾತ್ಮನ ಓಂ ಪರಮಾತ್ಮನೇ ನಮಃ ಅಂತ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಲಾಸ್ಟ್ ರಾಶಿ ಯಾವುದು? ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ಮೀನರಾಶಿಯವರಿಗೆ ರಾಹು ಹೋಗ್ಬಿಟ್ಟ, ಆದ್ರೆ ಶನಿ ಬಂದ್ಬಿಟ್ಟ. ಮಾನಸಿಕವಾಗಿ ಒತ್ತಡ ಹೋಗಿಲ್ಲ. ಇನ್ನು ದುಃಖ ಬೇರೆ. ದುಃಖಂ ದೀನೇಶಾತ್ಮಜಂ ಅಂತೀವಿ ಶನಿನ. ದುಃಖ ಜಾಸ್ತಿ ಮಾಡ್ತಾನೆ. ದುಃಖ ಪಡಬೇಡಿ, ಅಳಬೇಡಿ, ಎಲ್ಲ ಶಿವ ಇದ್ದಾನೆ ಅಂತೇಳಿ ರುದ್ರನ ನೆನಪು ಮಾಡಿ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿ ಗುರು ಚತುರ್ಥ ಭಾವದಲ್ಲಿ, ದ್ವಿತೀಯ ಭಾವದಲ್ಲಿ ಶುಕ್ರ ಧನ ಕೊಡ್ತಾನೆ, ಫೈನಾನ್ಸ್ ಚೆನ್ನಾಗಿರುತ್ತೆ. ಸಂಗೀತಗಾರರು, ಭಾಷಣಗಾರರಿಗೆಲ್ಲ ಒಳ್ಳೆ ದುಡ್ಡು ಬರುತ್ತೆ. ಧೈರ್ಯ ಕೂಡ ಹೆಚ್ಚಾಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಹಿಡಿಯುತ್ತೆ. 3ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಉತ್ತಮ ನೆರೆಹೊರೆ. ಆದ್ರೆ ಜನಗಳಿಂದ ಸ್ವಲ್ಪ ನಿಂದನೆಗಳಾಗ್ಬೋದು, ಎಚ್ಚರ. ಇನ್ನು ಮೀನರಾಶಿಯವರಿಗೆ ಪಂಚಮ ಭಾವದಲ್ಲಿ ಮಂಗಳ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ, ಜೂಜಾಟಕ್ಕೆ ಹೋಗ್ಬೇಡಿ, ಕ್ಯಾಸಿನೋ ಇವ್ಯಾವುದಕ್ಕೂ ಕೂಡ ಮಾಡಬೇಡಿ, ತೊಂದರೆ ಆಗುತ್ತೆ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಸೋಮವಾರ ಮಂಗಳವಾರ ಸೂಪರ್ ಆಗಿರ್ತೀರಾ. ಧೈರ್ಯ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭ ಹೆಚ್ಚಾಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಜಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಹಿಂಸೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಪತ್ನಿ ಏನಾದ್ರು ಗರ್ಭಪಾತ ಆಗ್ಬೋದು ನಿಮ್ಮ ಪತ್ನಿಗೆ. ನೀವು ಪುರುಷ ಜಾತಕರಾಗಿ ಮೀನರಾಶಿಯವರಾಗಿದ್ರೆ ಅಥವಾ ನಿದ್ರಾಭಂಗ ಉಂಟಾಗ್ಬೋದು. ಫೋನ್ ದೂರ ಇಟ್ಕೊಳ್ಳಿ, ಮಲಗ್ಬೇಕಾದ್ರೆ ಶಾಂತಿಯಾಗಿ ಯಾವುದೇ ಚಿಂತನೆಗಳಿಲ್ಲದೆ ನೆಮ್ಮದಿಯಾಗಿ ಮಲ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ತಮ್ಮ ಸ್ವಂತ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ ಮೀನರಾಶಿಯವರು. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ನಾನು ಏನ್ ಮಂತ್ರ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪವನ್ನ ಮಾಡ್ತಾ ಗಂಗಾ ಜಲದಿಂದ ಶಿವನ ಪೂಜೆ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ತಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ
ಜ್ಯೋತಿಷ್ಯ ಶಾಸ್ತ್ರ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.